ಕೀರ್ತನೆಗಳು 86ನೇ ಅಧ್ಯಾಯ 16ನೇ ವಚನ. Psalms 86:16. ಸಂಗೀತಂ 86:16. ಭಜನ್ ಸಂಗೀತ 86:16. ನನ್ನನ್ನು ಕರುಣಿಸು. ಏನಂತ ಪ್ರೇ ಮಾಡ್ತಾ ಇದ್ದಾನೆ ದಾವೀದ? ಕಟಾಕ್ಷ ಬಿಟ್ಟು ನನ್ನನ್ನ ಆಮೇಲೆ ಕಟಾಕ್ಷ ಬಿಟ್ಟು ನನ್ನ ಪ್ರೇರಣನ ಕರುಣಿಸು. ಸೆಕೆಂಡ್, ನಿನ್ನ ಸೇವಕನಿಗೆ ಬಲವನ್ನು ಅನುಗ್ರಹಿಸು. ನಿನ್ನ ಸೇವಕರ ಮಗನನ್ನು ರಕ್ಷಿಸು. ನಿನ್ನ ಸೇವಕಳ ಮಗನನ್ನು ಎಲ್ಲ ಸಿಕ್ಕ ವಾಕ್ಯ ಪೆನ್ನು ಪೇಪರ್ ಬರ್ಕೊಳ್ಳಿ ಸಿಸ್ಟರ್. ಪೆನ್ನು ಪೇಪರ್ ತಗೊಳ್ಳಿ. ಪೇಪರ್ ಇಟ್ಕೊಳ್ಳಿ ಸಿಸ್ಟರ್. ಕಸ್ಕೊಂಡು ಮನೆಗೆ ಮಾಡ್ಕೊಳ್ಳೋದು ಮಕ್ಕಳ ಓದಿಸ್ತು. ಇವ್ರಿಗೆ ಯಾರು ಒಬ್ರು ಬರ್ಕೊಳ್ಳಿ. ಕ್ಲಾಸ್ ಕಂಪ್ಲೀಟ್ ಬರ್ಕೋಬೇಕಮ್ಮ. ಬರ್ಕೊಳ್ಳಿ. ತಂದಿದ್ದಾರೆ ಪ್ರತಿಯೊಬ್ಬರು ಮೆನ್ಷನ್ ಮಾಡ್ಕೊಂಡು ಎಲ್ಲರೂ ಬರ್ಕೊಂಡು ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡು ಮಕ್ಕಳು ಏನಂತ ದಾವೀದ ಪ್ರೇ ಮಾಡ್ತಾ ಇದ್ದಾರೆ? ಅಮ್ಮ 86:16. ಹೋದಮ್ಮ. मेरी ओर फिर कर मुझ पर अनुग्रह कर। अपने दास को तू सत्य दे और अपनी दासी के पुत्र का दासी का पुत्री. ये वचन ನೋಡಿ ಏನಿದೆ? ನಿನ್ನ ದಾಸಿಯ ನಿನ್ನ ಸೇವಕಳ ಮಗನನ್ನ ಯಾರಿದ್ದಾರೆ ಹೇಳಿ ಎಲ್ಲರೂ? ದಾವೀದ ಏನಂತ ಪ್ರೇ ಮಾಡ್ತಾ ಇದ್ದಾನೆ ದೇವರಿಗೆ? ನಿನ್ನ ದಾಸಿಯ ಸೇವಕನ ಮಗನನ್ನ ಕರುಣಿಸ. ಅವರಮ್ಮ ಒಳ್ಳೆ ಪ್ರೇಯರ್ ಮಾಡೋರು. ಅವರಪ್ಪ ಕಂಡ ಮಾಡೋರು ದಾವೀದನ್ನ. ಅವರಮ್ಮ ಎಂತೋಳು ಅಂದ್ರೆ ದಾವೀದ ಎಷ್ಟು ಶೂರನು, ರಾಜ ಆದ, ಒಳ್ಳೆ ಯುದ್ಧ ವೀರನು, ಶೂರನು, ಪ್ರಾರ್ಥನಾ ಮನುಷ್ಯನು, ದೇವರ ನಂಬಿಗಸ್ತನು, ಎಲ್ಲ ಪ್ರೇಯರ್ ಗೆಲ್ಲೋನು. ಏನಂದ್ರೆ ಅವರಮ್ಮ ಪ್ರೇಯರ್ ಕೇಳ್ತಾ ಇದ್ದಾರೆ ಸಿಸ್ಟರ್. ಚೆನ್ನಾಗಿ ಕೇಳಿ. ಅವರಮ್ಮ ಪ್ರೇಯರ್ ಇಂದ ದಾವೀದ ಅಂತ ಮನುಷ್ಯ. ದಾವೀದ ಯಾರಂತ ಗೊತ್ತಲ್ಲ? ಎಂತವನು ದಾವೀದ? ಒಳ್ಳೆ ನಂಬಿಗಸ್ತು, ಒಳ್ಳೆ ಪ್ರೇಯರ್ ಮಾಡೋನು, ಬಲೆ ಗೈರ್ಯಶಾಲಿ, ತುಂಬಾ ದೇವರೇ ಆತ್ಮೀಯನು. ಕೀರ್ತನೆಗಳೆಲ್ಲ ಓದಿ ಕಾರಣ ಏನಂದ್ರೆ ಅವರ ಅಮ್ಮ ಪ್ರೇಯರ್. ಯಾರ ಪ್ರೇಯರ್? ಮಾಕ ಪ್ರೇಯರ್. ದೇವ ವಚನ ನೋಡಿ, ಸೇವಕಳ ಮಗನನ್ನ ಕರುಣಿಸು. ಅವರಮ್ಮ 2 ವಾಕ್ಯದ ಒಟ್ಟು. ಸೇವಕನ ಮಗನನ್ನ ಕರುಣಿಸು. ಸೇವಕಿ ಅಂದ್ರೆ ಎಲ್ಲಾರು ಹೇಳಲ್ಲ. ದೇವ್ರ ಹತ್ರ ಹಂಗಿರ್ಬೇಕು. ಅವಾಗಲೇ ದೇವರ ಸೇವಕಿ, ದೇವರ ಸೇವಕ ಅನ್ನೋದು. ಎಲ್ಲಾರು ಸೇವಕರಲ್ಲ. ಇವತ್ತು ನೀವು ನೋಡ್ತಿರಲ್ಲ, ಎಲ್ಲಾ ಪಾಸ್ಟರ್ಗಳು ದೇವರಿಗೆ ಸೇವಕರಲ್ಲ, ಎಲ್ಲಾ ಪಾಸ್ಟರ್ಗಳು ದೇವರ ಸೇವಕರಲ್ಲ. ನಿಜವಾಗ್ಲೂ ಇಲ್ಲಿ ಹೇಳೋ ತರ ಸೇವಕರಾಗಿರ್ಬೇಕು. ನೋಡಿ, ಅವರ ಅಮ್ಮ ಪ್ರೇಯರು ದಾವೀದನಲ್ಲಿ ಹೆಂಗೆ ಫಲಿಸಿದೆ. ನಮಗೆ ಯಾವಾಗಲೂ ಪ್ರೇಯರ್ ಮನುಷ್ಯ. ಚಿಕ್ಕ ವಯಸ್ಸಿನೂ ಪ್ರೇಯರೇ. ನಂಬಿಗಸ್ತನು, ದೇವರ ಮೇಲೆ ಭಾರ, ಕಿನ್ನರಿ ಬಾರಿಸೋನು, ಮ್ಯೂಸಿಕ್ ಡೈರೆಕ್ಟರ್, ಪ್ರೇಯರ್ ಮಾಡೋನು, ರಾಜ, ರಚನೆಕಾರ, ಕವಿ. ಅವರ ಅಮ್ಮ ಪ್ರೇಯರ್. ಏನಕ್ಕೆ ಇವತ್ತಿಗೆ ಈ ವಾಕ್ಯ ಗೊತ್ತಾ? ನಿನ್ನ ಪ್ರೇಯರು ನಿನ್ನ ಮಕ್ಕಳಿಗೆ ಶೂಟ್ ಆಗುತ್ತೆ. ವಯಸ್ಸಾಗಿರೋ ಮಕ್ಕಳು, ಮದುವೆ ಆಗಿರೋ ಮಕ್ಕಳು, ಚಿಕ್ಕ ಮಕ್ಕಳು, ಎಲೆ ಕೂಸುಗಳು, ಇನ್ನು ಮಕ್ಕಳಾಗಿರೋರು ಕೂತಿರೋ ಎಲ್ಲರೂ ಕೇಳಿ. ಆಮೇಲೆ ವಿಷಯ, ಮಕ್ಕಳಿಗೆ ತಂದೆ ತಾಯಿ ಪ್ರೇಯರ್ ಬೇಕು. ನೀವಲ್ಲಿ ಎಷ್ಟು ಮಂದಿ ದಾವೀದನ ತಾಯಿ ತರ ಪ್ರೇಯರ್ ಮಾಡೋರಾಗಿದ್ದೀರಾ? ಬರೀ ಒಡೆಯೋರಾಗಿದ್ದೀರಾ? ಬರೀ ಬೈಯೋರಾಗಿದ್ದೀರಾ? ಬರೀ ದ್ವೇಷ ಮಾಡೋರಾಗಿದ್ದೀರಾ? ಬರೀ ಮಕ್ಕಳನ್ನ ಪ್ರೀತಿಸೋರಾಗಿದ್ದೀರಾ? 2 ಫಾಲ್ಟ್. ನೋಡಿ, ನಿನ್ನ ದಾಸಿಯ ಮಗನನ್ನ ಕರುಣಿಸು, ನಿನ್ನ ಸೇವಕಳ ಮಗನನ್ನ ಕರುಣಿಸು. ಮೈ ಡಿಯರ್ ಬ್ರದರ್, ಮೈ ಡಿಯರ್ ಸಿಸ್ಟರ್, ನಿಮ್ಗೆಲ್ಲ ಮಕ್ಕಳಿದ್ದಾರಲ್ಲ, ನೀವೆಲ್ಲ ದೇವರಿಗೆ ಮಕ್ಕಳಿಗೆ ನಿಮ್ ತಂದೆ ತಾಯಿಗಳೆಲ್ಲ ನಿನ್ ಪ್ರೇಯರ್ ಬೇಕು. ನಿನ್ ಮಗುಗೆ ನಿನ್ ಪ್ರೇಯರ್ ಬೇಕು. ನಿನ್ ಮಕ್ಕಳಿಗೆ ನಿನ್ ಪ್ರೇಯರ್ ಬೇಕು. ನಿನ್ ಮಗನಿಗೆ, ನಿನ್ ಮಗಳು ಮಣ್ಣಿಲ್ ಆಗ್ಬಾರ್ದು, ಅವಿದೇಳು ಆಗ್ಬಾರ್ದು, ಚಪಲ ಚಿಕ್ಕಲ್ ಆಗ್ಬಾರ್ದು, ಡ್ರಿಂಕ್ಸ್ ಮಾಡೋನ್ ಆಗ್ಬಾರ್ದು, ಪೋಲಿ ಆಗಬಾರ್ದು, ಆಮೇಲೆ ಊರ್ ತಿರುಗೋಳು ಆಗ್ಬಾರ್ದಂದ್ರೆ, ಮಾರ್ಗ ತಪ್ಪಿ ಹೋಗ್ಬಾರ್ದಂದ್ರೆ, ದೇವರಲ್ಲಿ ಇರ್ಬೇಕಂದ್ರೆ, ಪ್ರಾರ್ಥನಾ ವೀರನಾಗ್ಬೇಕಂದ್ರೆ ನಿನ್ನ ಪ್ರೇಯರ್
ಸ್ಥಿತಿಯಲ್ಲಿ ಇರ್ಬೋದೇನೋ, ಇವತ್ತಿಗಿನ್ನ ಪ್ರೇಯರ್ ಮಾಡು. ನೆಕ್ಸ್ಟ್ ಇಯರ್ ನೋಡು, ನಿನ್ನ ಮಕ್ಕಳಲ್ಲಿ ವ್ಯತ್ಯಾಸ ಬರಬೇಕು. ಚಿಕ್ಕ ಮಕ್ಕಳು, ದೊಡ್ಡವರು, ಮದುವೆ ಆಗೋ ವಯಸ್ಸು ಮಕ್ಕಳು, ನಂಬಿಕೆಯಲ್ಲಿ ಅವ್ರಿಗಾಗಿ ಪ್ರೇಯರ್ ಮಾಡಿ. ಹೇಳಿದ್ರು ಕೇಳ್ತಾ ಇಲ್ಲ, ಶಿಕ್ಷಿಸಿದ್ರು ಕೇಳ್ತಾ ಇಲ್ಲ. ಪ್ರೇಯರ್ ಬಿಡಬೇಡ. ಪ್ರಾರ್ಥನೆ ಪ್ರಪಂಚವನ್ನ ಕದಲಿಸ್ತೈತೆ. ದಾವಿದನ ತಾಯಿಯ ಪ್ರಾರ್ಥನೆ, ಈಸಾಯನ ಹೆಂಡತಿ ಪ್ರಾರ್ಥನೆ. ದಾವಿದನು 7 ವಿಧದಲ್ಲಿ ಅವನು ವೀರನಾಗಿದ್ದ. ಯುದ್ಧ ವೀರನು, ರಾಜ, ಕವಿ, ಗ್ರಂಥಕರ್ತನು, ಮ್ಯೂಸಿಕ್ ಡೈರೆಕ್ಟರ್, ದುರಾತ್ಮಗಳು ಓಡಿಸೋನು, ಸಿಂಹಗಳನ್ನ ಕೊಂದ, ಕರಡಿಗಳನ್ನ ಸೀಡಿ ಹಾಕ್ದ, ಗೊಲ್ಯಾತನ ತಲೆಯನ್ನ ನಸುಕದ. ನಿನ್ನ ಮಗಳಾಗಿರ್ಬೇಕಂದ್ರೆ ದಾವಿದನ ತಾಯಿ ತರ, ತಂದೆ ತರ ನೀನು. ತಂದೆ ತಾಯಿ ಪ್ರಾರ್ಥನೆ ಬೇಕು ಮಕ್ಕಳಿಗೆ. ನೀವೇನೋ ಅವ್ರ ಬುದ್ಧಿ ಇರೋದು ಬೇಕಾದ್ರೂ ಕೊಟ್ಬಿಟ್ಟು ನೀವು ಅವನ್ನ ಬರೀ ದೇಶಿಸ್ತೀರಿ ಮಾಡಿದ್ರೆ ಖಂಡಿತ ಅವರು ನಿನ್ನ ಕೈ ಜಾರಿ ಹೋಗ್ತಾರೆ, ದೇವರ ದೃಷ್ಟಿಯಲ್ಲಿ ಕೆಟ್ಟವರಾಗ್ತಾರೆ. ಆಮೇಲೆ ಕಣ್ಣೀರಾಗ್ತೀಯಾ, ಬೇಸರ ಪಡ್ತೀಯಾ, ಚಿಂತೆಗೆ ಒಳಗಾಗ್ತೀಯಾ. ಇಲ್ಲ ಇದ್ದೀರಾ? ಯಾರ ನೋಡ್ಕೊಳ್ಳಿ, ಯಾರು ಮಿಸ್ ಆಗಿಲ್ಲ, ಬಂದವರು ಯಾರು ಬಂದಿಲ್ಲ ಇವತ್ತು ಟೋಟಲ್ ಆಗಿ ಅವ್ರನ್ನ ನೋಡ್ಕೊಂಡು ಪಾಯಿಂಟ್ ಮಾಡಿ ಅವ್ರಿಗೆ ಬೋಧಿಸಿ. ಬೇಸರ ಇದ್ರೆ ನಾಚಿಕೆ ಪಡ್ತೀರಿ ಹೇಳ್ಕೊಡು. ನೀವು ಇವತ್ತು ಬಂದಿಲ್ಲಲ್ಲ ಬ್ರದರ್, ನೀವು ಬಂದಿಲ್ಲಲ್ಲ, ಇವಾಗ 2ನೇ ಮೆಸೇಜ್ ಇದ್ದು ಇವತ್ತು. ಅವ್ರ ಆರೋಗ್ಯಕ್ಕಾಗಿ ಪ್ರೇಯರ್ ಮಾಡು, ಅವ್ರು ಓದೋದಕ್ಕಾಗಿ ಪ್ರೇ ಮಾಡು, ಅವ್ರ ಆತ್ಮಿಕ ಜೀವನಕ್ಕಾಗಿ ಪ್ರೇ ಮಾಡು, ಅವ್ರ ಆಶೀರ್ವಾದಕ್ಕಾಗಿ ಪ್ರೇ ಮಾಡು, ಅವ್ರ ನಿತ್ಯ ಜೀವಕ್ಕಾಗಿ ಪ್ರೇ ಮಾಡು, ಅವ್ರು ಉನ್ನತರಾಗ್ಬೇಕಂತ ಪ್ರೇ ಮಾಡು, ಜ್ಞಾನಿಗಳಾಗ್ಬೇಕಂತ ಪ್ರೇ ಮಾಡು, ಸೈತಾನ ಕಾರ್ಯಗಳವರನ್ನ ಮುಟ್ಟಬಾರ್ದಂತ ಪ್ರೇ ಮಾಡು, ಅವ್ರ ನಂಬಿಕಸ್ಥರಾಗ್ಲಿ ಅಂತ ಪ್ರೇ ಮಾಡು, ಅವ್ರ ಪ್ರಾರ್ಥನಾ ವೀರರಾಗಲಿ ಅಂತ ಪ್ರೇ ಮಾಡು, ಸೇವಕರಾಗಲಿ ಅಂತ ಪ್ರೇ ಮಾಡು. ಸುಸನ ವೆಸ್ಲಿ, ಸಾಮುವೇಲ್, ಜಾನ್ ವೆಸ್ಲಿ ತಾಯಿ ಸುಸನ ವೆಸ್ಲಿ 18 ಮಕ್ಕಳ. ನಿನಗೆ ಎಷ್ಟು ಮಕ್ಕಳ? ನಿನಗೆ 1, 2, 3, ಲಾಸ್ಟ್ ಅಂದ್ರೆ 4 ಅಷ್ಟೇ ತಾನೆ. 18 ಮಕ್ಕಳು ಹೆಂಗ್ ಸಾಕಿರ್ಬೋದು ಸಿಸ್ಟರ್? ಅವ್ರ ಊಟ, ಅವ್ರ ಬಟ್ಟೆ, ಅವ್ರಿಗೆ ಜವಾಬ್ ಕೊಡೋದು, ಅವ್ರಿಗೆ ಎತ್ತೋದು, ಕ್ಲೀನ್ ಮಾಡು, ವಾಷಿಂಗ್ ಮಾಡು. ಅಮ್ಮ ಏನ್ ಮಾಡಿದ್ರು ಗೊತ್ತಾ? ಮನೆಯಲ್ಲಿ ಬೈಬಲ್ ಸ್ಟಡಿ. ಯಾರಿಗೆ? 18 ಮಕ್ಕಳಿಗೆ ಬೈಬಲ್ ಸ್ಟಡಿ. 18 ಮಕ್ಕಳಿಗೆ ಮನೆಯಲ್ಲಿ ಬೈಬಲ್ ಸ್ಟಡಿ. ನೋಡು, ಅವರಿಬ್ಬರು ಮಕ್ಕಳು ಈ ಪ್ರಪಂಚದ ಇಂಗ್ಲೆಂಡ್ ಶೇಕ್ ಮಾಡಿದ್ರು. ಒಳ್ಳೆ ಪವರ್ಫುಲ್ ಪಾಸ್ಟರ್ ಅವರು. ಅವರೆಲ್ಲಿ ನಿಂತ್ಕೊಂಡ್ರು ಮಿರಾಕಲ್ಸ್, ಕೋಟಿ ಗಟ್ಟಲೆ ಜನ ಟೈಬರ್ ಕಡೆಗೆ ತಿರುಗಿದ್ರು. ಅವರಪ್ಪ ಪ್ರೇಯರು, ಅವರಪ್ಪ ಪಾಸ್ಟರ್, ಮೆಥೋಡಿಸ್ಟ್ ಚರ್ಚ್ ಪಾಸ್ಟರ್. ಅವರಮ್ಮ ಪಾಸ್ಟರ್ ಅಮ್ಮ ಬೈಬಲ್ ಸ್ಟಡಿ ಕೊಡೋದು ಮಕ್ಕಳಿಗೆ. ನಿಮ್ಮ ಮನೆಗೆ, ನಿಮ್ಮ ಮಗುಗೆ, ನಿನ್ನ ಮಗಳಿಗೆ ಬೈಬಲ್ ಸ್ಟಡಿ ಕೊಟ್ಟಿದ್ಯಾ? ಕೇಳ್ಬೇಕು, ಎಲ್ಲಾರು ಕೇಳ್ಬೇಕು. ಒಬ್ರು ಮಿಸ್ ಇಂದಿರ, ಒಂದು ತಂದೆ ತಾಯಿ ಮಿಸ್ ಇಂದಿರ ಕೇಳಿ. ಮಗು ಇದ್ರೆ ಕಳಿಸಿದ್ವಿ ಮಗುನ. ಸಿಸ್ಟರ್ ಆರಾಮಾಗಿ ಕೇಳಿ, ಮಗು ಕಡೆ ಟೆನ್ಷನ್ ಬಿಡ್ಬಿಡಿ. ಅಲ್ಲಿ ಇರ್ತೀನಿ ಅಂದ್ರೆ ಮೇಲೆ ಕೊಟ್ಬಿಡಿ, ಪರವಾಗಿಲ್ಲ. ಅವ್ರ ಜೊತೆ ಚೆನ್ನಾಗಿ ವಾಕ್ಯ ಕೇಳ್ಬೇಕು ನೀನು ಅಷ್ಟೇ. ಯಾಕಂದ್ರೆ ಹಿಂಗೆ ಹೇಳೋವಾಗಲೇ ನಿನ್ ಕಣ್ ತೆರೆಯೋದು, ಹಿಂಗೆ ಹೇಳೋವಾಗಲೇ ನಿನ್ ಕಿವಿ ತೆರೆಯೋದು. ನನ್ನ ಮಕ್ಕಳು ಇಷ್ಟು ಜವಾಬ್ದಾರಿ ಬೈಬಲ್ ಕೊಟ್ಟಿದ್ದೆಲ್ಲ, ದೇವ್ರು ಹೇಳಿದ್ರಲ್ಲ, ನಾನೇನ್ ಮಾಡ್ತಾ ಇದ್ದೀನಿ? ನಾನೇನ್ ಬೋಧಿಸ್ತಾ ಇದ್ದೀನಿ? ಬರೀ ತಿನ್ನಕ್ ಕೊಡ್ತೀನಿ, ಒಳ್ಳೆ ಡ್ರೆಸ್ ಇಸ್ಕೊಡ್ತೀನಿ, ಒಳ್ಳೆ ಮೊಬೈಲ್ ಇಸ್ಕೊಡ್ತೀನಿ, ಒಳ್ಳೆ ಬಟ್ಟೆ ಇಸ್ಕೊಡ್ತೀನಿ, ಒಳ್ಳೆ ತಿನ್ನಕ್ ಸ್ನಾಕ್ಸ್ ಇಸ್ಕೊಡ್ತೀನಿ. ನಾನು ದೇವ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನ, ಭಯಭಕ್ತಿ ಕಲಿಸ್ಕೊಡ್ತಾ ಇದ್ದೀನಿ. ನಾನು ಇವಾಗ ಹೇಳ್ಕೊಟ್ಟೆ ನಿಮ್ಗೆ ಎಷ್ಟು ವಿಷಯ? 10 ವಿಷಯ ಪ್ರೇ ಮಾಡಿ ಅಂತ. ನನ್ನ ಮಗುನ ಆಶೀರ್ವಾದ ಮಾಡೋದು ಯಾವಾಗ ಹೇಳಿದ್ಯಾ? ಒಂದೇ ಒಂದು ಹೇಳ್ತೀನಿ, ನನ್ನ ಮಗುನ ಆಶೀರ್ವಾದ ಅಂತ ಹೇಳಿದ್ಯಾ? ಆಶೀರ್ವಾದಿಸು ದೇವ್ರೆ ಅಂತ ಪ್ರತಿನಿತ್ಯ ಹೇಳ್ಬೇಕು. ನೀನು ಆತು ಗೊತ್ತಾದೋ ಡೈಲಿ ಹೇಳ್ಬೇಕು, ನನ್ನ ಮಗುನ ಆಶೀರ್ವಾದ ಮಾಡು ದೇವ್ರೆ, ನನ್ನ ಮಗನ ಆಶೀರ್ವಾದ ಮಾಡಪ್ಪ, ನನ್ನ ಮಗನ ಆಶೀರ್ವಾದ ಮಾಡಪ್ಪ ಹೇಳ್ಬೇಕು ನೀನು. ಇವತ್ತು ಅವ್ರು ಮಂಡ್ರೇನೋ, ಇವತ್ತು ಅವ್ರ ಅವಿದೇರೇನೋ, ದೇವ್ರಂತ ಕೋಪ ಬರ್ತದೇನೋ, ಚರ್ಚಿದ್ರೆ ಅವ್ರು ಬೇಜಾರಾಗುತ್ತೇನೋ. ನೀನ್ ಹೇಳು, ನೀನ್ ಪ್ರೇಯರ್ ಮಾಡು, ನಿನ್ ಕೈ ಇಡು, ಕೈ ಪ್ರೇ ಮಾಡು. ನಿನ್ ಪ್ರಾರ್ಥನೆ ನಿನ್ ಮಗನನ್ನ, ನಿನ್ ಮಗಳನ್ನ, ನಿನ್ ಮಕ್ಕಳನ್ನ ಕಟ್ಟುತ್ತೈತೆ. ಆಮೇಲೆ ಏನೇನ್ ಪ್ರೇ ಮಾಡ್ಬೇಕು ಬರ್ಕೊಂಡ್ರ? 1 ಆರೋಗ್ಯ, 2 ಓದೋದಿಕ್ಕೆ, 3 ಆತ್ಮಿಕ ಜೀವನಕ್ಕೆ, 4 ಆಶೀರ್ವಾದಕ್ಕೆ, 5 ನಿತ್ಯ ಜೀವಕ್ಕೆ, 6 ಉನ್ನತರಾಗಿರ್ಬೇಕು, 7 ಜ್ಞಾನಕ್ಕಾಗಿ, 8 ಸೈತಾನ ಕಾರ್ಯಗಳನ್ನು ಮುಟ್ಟಬಾರದು, 9 ನಂಬಿಕೆಗಾಗಿ, 10 ಪ್ರಾರ್ಥನಾ ವೀರರಾಗಬೇಕು. ಅವ್ರೇನ ಪ್ರೇಯರ್ ಮಾಡೋರು ಆಗ್ಬಿಡ್ಲಿ. ಚೆನ್ನಾಗಿ ಕೇಳಿ, ಚೆನ್ನಾಗಿ ಕೇಳ್ತಾ ಇರಲಿಲ್ಲ, ಎಲ್ಲಾರು ಕೇಳಬೇಕು. ಅದಕ್ಕೆ ನಿಮ್ಮ ಹತ್ರ ಬರ್ತಾ ಇದ್ದೀವಿ. ನೀವು ಅವ್ರಿಗೆ ಪ್ರೇಯರ್ ಕಲಿಸ್ಕೊಟ್ರೆ, ಒಂದು ವೇಳೆ ನೀವು ಡೌನ್ ಆಗ್ಬಿಟ್ರೆ ಕೂಡ ದೇವರಲ್ಲಿ
ನೀವು ಪ್ರೇಯರ್ ವೀಕ್ ಆಗ್ಬಿಟ್ರೆ ಕೂಡ, ನೀವು ಒಂದ್ ವೇಳೆ ಹುಷಾರಿದ್ರೆ ಮಲಗಿಬಿಟ್ರೆ ಕೂಡ ಅವ್ರು ಪ್ರೇಯರ್ ಮಾಡಲ್ಲ ನಿಮಗೋಸ್ಕರ. ಅವ್ರು ನಿಮ್ ಪ್ರೇಯರು ಅಷ್ಟು ಪವರ್ಫುಲ್. ನಿನಗೆ ಅವ್ರು ಪ್ರೇಯರ್ ಮಾಡ್ತಾರೆ. ನೀವು ಒಂದ್ ವೇಳೆ ದೇವರಿಗಿದ್ರು ಪ್ರೇಯರ್ ಮಾಡ್ತಾರೆ. ನೀನ್ ದೇವರಿಗೆ ಹುಷಾರಿದ್ರೆ ಮಲಗಿದ್ರು ಪ್ರೇಯರ್ ಮಾಡ್ತಾರೆ. ನೀನ್ ಕಲಿಸ್ಕೊಡಿಲ್ಲ ಅಂದ್ರೆ, ನೀನ್ ಏನ್ ಗೊತ್ತಿಲ್ಲ ಅಂದ್ರೆ, ನೀನು ಅದಕ್ಕೋಸ್ಕರ ಪ್ರೇಯರ್ ಮಾಡಿಲ್ಲ ಅಂದ್ರೆ, ನೀನು ಅವ್ರನ್ನ ಬೋಧಿಸ್ಲಿಲ್ಲ ಅಂದ್ರೆ ಖಂಡಿತ ಅವರು ನಿಂತರನೆ ಸೋಲು ಹೋಗ್ತಾರೆ. ಇನ್ನೊಂದು ವಾಕ್ಯ ಫಾಸ್ಟ್ ವಾಕ್ಯ ಬರಬೇಕು. ಸಾಮ್ಸ್ डेटोनॉमी चैप्टर 6-7, धर्मोपदेश खंड 6-7, 5 पुस्तक पुराना नियम है, 5 पुस्तक सिस्टर, इसमें 6-7 पुराना नियम सिस्टर, 5 पुस्तक. ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿರಿ, ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ. ಸಾಕು 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 ಸಾಕು. ದೇವರ ವಾಕ್ಯನ ಏನ್ ಮಾಡ್ಬೇಕು ನಿಮ್ಮ ಮಕ್ಕಳಿಗೆ? ಜನ ಹೇಳ್ಕೊಡ್ತಾ ಕುತ್ಕೊಂಡು ಒಂದು ಅಧ್ಯಾಯ ಓದ್ತಾ ಇದ್ರೆ ಮಕ್ಕಳ ಹತ್ರ, ನಾನು ನಮ್ಮ ಮಗನ ಮೇಲೆ ಡೈಲಿ ಓದಿಸ್ತೀನಿ. ದೇವರು ಸಾಕ್ಷಿ, ನಮ್ಮ ಹೆಂಡತಿ ಸಾಕ್ಷಿ. ಅವನ ವಾಕ್ಯ ಓದಿದ್ರೆ ನಾನು ಬಿಡೋದೇ ಇಲ್ಲ. ರಾತ್ರಿ ಆಗಲಿ ಮಲಗುವಾಗ ಜ್ಞಾಪಕ ಮಾಡಿ ಓದಿಸ್ಬಿಟ್ಟು ಮಲಗಿಸ್ತೀನಿ. ಓದೋ ತನಕ ಬಿಡಲ್ಲ. ನಾನು ಮಾಡಿದ್ರೆ ನಿಮ್ಗೆ ಹೇಳ್ತಾ ಇದ್ದೇನೆ, ನಮ್ಮ ಹೆಂಡತಿ ಸಾಕ್ಷಿ, ದೇವರು ಸಾಕ್ಷಿ, ಯಾರು ಕರೆಯಲ್ಲ. ವಾಕ್ಯ ಓದ ಹೇಳು, ದೊಡ್ಡ ಮಗುನ ಹೇಳು, ವಾಕ್ಯ ಓದ್ದೆ ಮಗಳೇ, ಅಮ್ಮ ನೀನೇನಮ್ಮ ಯಾವಾಗಲೂ ದೇವ್ರ ಪ್ರೇಯರ್ ಅವ್ರೆಂದ್ರೆ ಕೂಡ ನೀನು ಹೇಳು, ಓದಿಸು. ಬರೀ ಅವ್ರಿಗೆ ಲೌಕಿಕ ಗಣಿತ ಓದು, ಮ್ಯಾಥ್ಸ್ ಓದು, ಸೈನ್ಸ್ ಓದು, ಕನ್ನಡ ಓದು, ಹಿಂದಿ ಓದು, ಇಂಗ್ಲಿಷ್ ಅಷ್ಟು ಮಾತ್ರ ಅಲ್ಲ, ಅದ್ರ ಜೊತೆ ಇಷ್ಟು ಓದಿಲ್ಲ. ಅವ್ರು ಇಷ್ಟು ಓದಕ್ಕಾಗಲ್ಲ, ಇಷ್ಟು ಓದಿ. ನಾನು ಡೈಲಿ 5 ಅಧ್ಯಾಯ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಓದ್ತೀನಿ. ನಮ್ಮ ಮಗ ಅಷ್ಟು ಓದಕ್ಕಾಗಲ್ಲ, 10 ಅಧ್ಯಾಯ ಓದಲ್ಲ, ಒಂದು ಅಧ್ಯಾಯ ಓದಿಸು. ಅವನಲ್ಲಿ ವೀಕ್ನೆಸ್ ಇದೆ, ಅವನಲ್ಲಿ ಬಲಹೀನತೆ ಇದೆ, ಅವನಲ್ಲಿ ಕೋಪ ಬೇಸಿಗೆ ಇದೆ. ನಾನು ಇಲ್ಲ ಅನ್ನಲ್ಲ, ಫುಲ್ ಸರಿಯಾಗಿ ನಾನು ಐಸಕ್ ಅಂತ ಹೇಳಲ್ಲ. ನಾನು ಇವತ್ತು ಹಾಕಿರೋ ಬೇಯಿಸ್ಬಿಟ್ಟು ನಾಳೆ ಅವನಿಗೆ ಫಲ ಕೊಡ್ತೇನೆ. ಯಾವತ್ತಾದ್ರೂ ಅದು ಜ್ಞಾಪಕ ಬರ್ತದೆ. ಎನಿ ಟೈಮ್ ಅದು ಅವನಲ್ಲಿ ಬಲಹೀನತೆ, ಭಯ ಹುಟ್ಟುತ್ತದೆ ಪಾಪ ಮಾಡುವಾಗ. ನಮ್ಮ ಅಪ್ಪ ಹೇಳ್ಕೊಟ್ರಲ್ಲ, ನಮ್ಮ ಅಮ್ಮ ಹೇಳ್ಕೊಟ್ರಲ್ಲ, ಪ್ರೇಯರ್ ಇಂದ ನಾನು ಇವತ್ತು ಎಷ್ಟು ಫಾಸ್ಟ್ಗಳು ನಮ್ಮಮ್ಮ ಪ್ರೇಯರ್ ನಾನು ನಿಂತಿದ್ದೀನಿ. ನಮ್ಮಮ್ಮ ಪ್ರೇಯರ್ ಇಂದ ನಾನು ಫಾಸ್ಟರ್ ಆಗಿದ್ದೀನಿ. ನಮ್ಮಮ್ಮ ಪ್ರೇಯರು ನನ್ನನ್ನ ಬಿಸ್ನೆಸ್ ಮ್ಯಾನ್ ಆಗಿ ಮಾಡಿದೆ. ನಮ್ಮಪ್ಪ ಪ್ರಾರ್ಥನೆ, ನಮ್ಮಪ್ಪ ಬೋಧನೆ, ನಮ್ಮಪ್ಪ ಉಪದೇಶ ಇವತ್ತು ನಾನು ಈ ಲೋಕದಲ್ಲಿ ಒಂದು ಮಾದರಿ ಮನುಷ್ಯನಾಗಿದ್ದೀನಿ ಅಂತ ಎಷ್ಟು ಮಂದಿ ಹೇಳ್ತಾರೆ, ಎಷ್ಟು ಜನ ಹೇಳ್ತಾರೆ. ನೀವು ಕೇಳಿಲ್ಲ, ನಾನು ಕೇಳಿದ್ದೀನಿ. ಆಮೇನ್. ಎಷ್ಟು ಮಂದಿ ಗೊತ್ತಾ, ನಮ್ಮಮ್ಮ ಅಪ್ಪ ಪ್ರೇಯರು ನನ್ನನ್ನ ಇವತ್ತು ಈ ಸ್ಥಾನಕ್ಕೆ ತಂದಿದೆ ಅಂತ ಹೇಳ್ತಾರೆ. ನಾನು ಕಂಪನಿ ಓನರ್ ಆಗಿದ್ದೀನಿ, ನಾನು ಡಾಕ್ಟರ್ ಆಗೋದಕ್ಕೆ, ನಾನು ಇಂಜಿನಿಯರ್ ಆಗೋದಕ್ಕೆ, ನಾನು ಮಾಸ್ಟರ್ ಆಗೋದಕ್ಕೆ ನಮ್ಮ ಅಮ್ಮ ಅಪ್ಪ ಪ್ರೇಯರ್. ನೀನ್ ಇದೆಯಾ ಪ್ರೇಯರ್? ನಿನ್ ಪ್ರೇಯರ್ ನಿನ್ ಮಕ್ಕಳಿಗಿದೆಯಾ? ನಿನ್ ಬೋಧನೆ ನಿನ್ ಮಕ್ಕಳಿಗಿದೆಯಾ? ತಗೋ ಇನ್ನೊಂದು ವಾಕ್ಯ ತಗೋ ಫಾಸ್ಟ್ ಆಗಿ. ಥ್ಯಾಂಕ್ ಯು ಜೀಸಸ್. ಏನ್ ಹೇಳ್ತು ಈ ವಾಕ್ಯ? ಕ್ಯಾ ಪತಾ ಇಸ್ ವಚನ ಏನ್ ಹೇಳ್ತು? ನಿಮ್ ಮಕ್ಕಳಿಗೆ ವಾಕ್ಯನ ಹೇಳಿಕೊಡಿ. इस वचन तुम्हारा बच्चे को सिखाओ, सिखाओ, सिखाना. वो सुनेगा नहीं सुनेगा, तुम सिखाओ. और ಕೇಳ್ತಾರ ಕೇಳಲ್ಲ, ನೀನು ಹೇಳ್ಕೊಡು. ಹೇಳ್ಕೊಡ್ತೀಯಾ? ಮೂರನೇ ತಗೋ. 2 ಸಾಮುವೇಲ 7:26, 2 ಸಾಮುವೇಲ್ 7:26, 2 ಸಾಮುವೇಲ್ 7:26, 2 ಸಾಮುವೇಲ್. ಸೇನಾಧೀಶ್ವರನಾದ ಯೆಹೋವನು, ಇಸ್ರಾಯೇಲ್ ದೇವರು ಎಂಬ ನಿಮ್ಮ ನಾಮೋದಯವು ಸದಾಕಾಲವು ಮಹಿಮೆಯುಂಟಾಗಲಿ. ಸದಾಕಾಲ ಮಹಿಮೆಯುಂಟಾಗಲಿ. ನಿನ್ನ ಸೇವಕನಾದ ದಾವಿದನ ಮನೆಯು ನಿನ್ನ ಸನ್ನಿಧಿಯಲ್ಲಿ ಸ್ಥಿರವಾಗಿ. ಹೇಳಿದ್ಯಾ ಸಿಸ್ಟರ್, ಬ್ರದರ್, ತಲೆ ನಿಮ್ಮ ಮನೆ ಬಗ್ಗೆ ಡೈಲಿ ಪ್ರೇಯರ್ ಮಾಡ್ತೀಯಾ? ನೋಡಿ, ಅವ್ರ ಮನೆ ಬಗ್ಗೆ ದಾವಿದ ಪ್ರೇಯರ್ ಮಾಡ್ತಾ ಇದ್ದಾರೆ. ನೀನು ಅಪ್ಪ ಆಗಿ ಅಮ್ಮ ಆಗಿ ನಿಮ್ಮ ಮನೆ ಪ್ರೇಯರ್ ಮಾಡ್ತಾ ಇದೀಯಾ? ಅಲ್ಲಿ ನಿಮ್ಮ ಮಕ್ಕಳಿದ್ದಾರೆ, ಅಲ್ಲಿ ನಿಮ್ಮ ಗಂಡ ಇದ್ದಾರೆ, ಅಲ್ಲಿ ನಿಮ್ಮ ಹೆಂಡತಿ ಇದ್ದಾರೆ, ಅಲ್ಲಿ ನಿಮ್ಮ ಮೊಮ್ಮಕ್ಕಳಿದ್ದಾರೆ. ಪ್ರೇಯರ್ ಮಾಡ್ತಾ ಇದೀಯಾ? ನೋಡಿ, ದಾವಿದ ಮನೆಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದಾರೆ. ನಿನ್ನ ಸೇವಕನ ಮನೆಯನ್ನ ಚೆನ್ನಾಗಿ ನಿಲ್ಲಿಸಿದ್ದೇವೆ. ನನ್ನ ಮನೆ ಶೇಕ್ ಆಗ್ತದೆ, ನನ್ನ ಮನೆ ಸೈತಾನ ಶೇಕ್ ಮಾಡ್ತಾ ಇದ್ದಾರೆ, ನನ್ನ ಮನೆ ಅಲ್ಲಾಡ್ತಾ ಇದೆ, ನನ್ನ ಕುಟುಂಬ ಅಲ್ಲಾಡ್ತಾ ಇದೆ, ನನ್ನ ಸಂಸಾರ ಅಲ್ಲಾಡ್ತಾ ಇದೆ. ಬ್ರದರ್ ಸಿಸ್ಟರ್ ಕೇಳಿ, ಸೀರಿಯಸ್ ಕೇಳಿ, ಸ್ಥಿರವಾಗಿ ನಿಲ್ಲಿಸು. ಸ್ಥಿರ ಅಂದ್ರೆ ಏನು? ಹೀಗಾಡಲ್ಲ, ದಿಟ್ಟಾಗಿ ನಿಂತಿರ್ತದೆ. ಈ ವಾಕ್ಯ ನಿಮ್ಗೆ ಏನ್ ಹೇಳ್ಕೊಡ್ತು? 3ನೇ ವಾಕ್ಯ
ನಿನ್ ಮನೆಗೋಸ್ಕರ ಡೈಲಿ ಪ್ರೇಯರ್ ಮಾಡಲೇಬೇಕು. ನಿನ್ ಮಗ ಮಾಡ್ತಾನೋ ಮಾಡಲ್ವೋ, ನಿನ್ ಮಗಳು ಮಾಡ್ತಾಳೋ ಮಾಡಲ್ವೋ, ಆಮೇಲೆ ನೀನ್ ಮಾತ್ರ ಮಿಸ್ ಮಾಡಿದ್ರ ನಿನ್ ಮನೆಗೆ ಪ್ರೇಯರ್ ಮಾಡಿದ್ರೆ ಅಲ್ಲಿ ಮಕ್ಕಳಿದ್ದಾರೆ ನೋಡಿ. ಅವನಿಗೆ ದಾವೀದನ ಮಕ್ಕಳ ಮೇಲೆ ಎಷ್ಟು ಪ್ರೀತಿ. ನೀವು ನಿಜವಾಗಿ ಇಂಥ ವಾಕ್ಯ ನಿಮ್ಗೆ ಬೇಕಾಗಬೇಕು. ನಿಮ್ಮ ಮಕ್ಕಳಿಗೆ ಕೂರಿಸ್ಕೊಂಡು ಯವರಸ್ಸನ್ನು ಕೂರಿಸ್ಕೊಂಡು ಈ ವಾಕ್ಯ ನಿಮ್ಗೆ ಸಂಡೇ 9:30 10:00 ಕೊಡಕ್ಕಾಗುತ್ತಾ? ಅವ್ರಿಗೆ ಶೂಟ್ ಆಗಲ್ಲ, ನಿನಗಾಗುತ್ತೆ, ಅವ್ರಿಗೆ ಆಗಲ್ಲ. ಇದು ನಿಮಗೆ ಸ್ಪೆಷಲ್, ಇದು ನಿಮಗೆ ಎಕ್ಸ್ಟ್ರಾ. ಅದಕ್ಕೆ ಅದು ಸಪರೇಟ್ ಪ್ರೇಯರ್. ಆಮೇಲೆ ನೆಕ್ಸ್ಟ್ 1 Chronicles 28 9 27, 28ನೇ ಅಧ್ಯಾಯ 9 21. ಫಸ್ಟ್ Chronicles 29 9 to 21. ಮನೇಲಿ ಓದ್ಕೊಳ್ಳಿ, ತೆಗಿರಿ. ಅವರು ಪೂರ್ಣ ಮನಸ್ಸಿನಿಂದಲೂ ಸ್ವಇಚ್ಛೆಯಿಂದಲೂ ಯೆಹೋವನಿಗೆ ಕಾಣಿಕೆ ಕೊಟ್ಟದ್ದಕ್ಕಾಗಿ ಜನರೆಲ್ಲರೂ ಸಂತೋಷ ಪಟ್ಟರು. ಅರಸನಾದ ದಾವೀದನು ಬಹಳ ಸಂತೋಷವಾಯಿತು. ಕಂಟಿನ್ಯೂ ಮೇಡಮ್. ಅನಂತರ ದಾವೀದನು ನೆರೆದ ಸಭೆಯ ಮುಂದೆ ಯೆಹೋವನನ್ನು ಸ್ತುತಿಸಿ ಹೇಳಿದ್ದೇನೆಂದರೆ, ನಮ್ಮ ಪಿತೃವಾಗಿರುವ ಇಸ್ರಾಯೇಲಿನ ದೇವರೇ, ಯೆಹೋವನೇ, ಯುಗಯುಗಾಂತರದಲ್ಲಿ ನಿನಗೆ ಕೊಂಡಾಟವಾಗಲಿ. ಯೆಹೋವ ಮಹಿಮ ಪ್ರತಾಪ ವೈಭವ ಪರಾಕ್ರಮ ಪ್ರಭಾವವನ್ನು ಯಾವ ಗೊತ್ತಾಗಿಯಪ್ಪ? ಒಂದು ಪೂರ್ವಕಾಲ 29 9 29 28 ಇರ್ಬೇಕು ನೋಡಿ. 28 9 ಓದು. ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ನನ್ನ ಸಂತೋಷದಿಂದಲೂ ಆತನನ್ನೇ ಸೇವಿಸು. ಯೆಹೋವನು ಎಲ್ಲಾ ಹೃದಯಗಳನ್ನು ವಿಚಾರಿಸುವವನು. ನಿಮ್ಗೆ ಅರ್ಥ ಆಗಿಲ್ವಾ ಈ ವಾಕ್ಯ? ಅರ್ಥ ಆಗಿಲ್ವಾ? ಯಾರು ಅರ್ಥ ಆಗಿಲ್ಲ? ಏನ್ ಮಾಡ್ತಾ ಇದ್ದಾನೆ? ಸೊಲೊಮೋನ ಇನ್ನು ದಾವೀದ ಸತ್ತೋಗ್ತಾನೆ. ಈ ಸ್ವಲ್ಪ ದಿನದಲ್ಲಿ ಈಗ ರಾಜ ಆಗಿದ್ದಾನೆ, ಆಲಯ ಕಟ್ಟಕ್ಕೆ ಹೋಗ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಸಾಯಂಕಾಲ ಮೇಲೆ ದಾವೀದ ಧೈರ್ಯ ಕೊಡ್ತಾ ಇದ್ದಾನೆ. ಏನ್ ಕೊಡ್ತಾ ಇದ್ದಾನೆ? ಧೈರ್ಯ ಕೊಡ್ತಾ ಇದ್ದಾನೆ. ದೇವರಿರು ಅಂತ ಹೇಳ್ತಾ ಇದ್ದಾನೆ, ಅದು ನೋಡಿ. ಸ್ಥಿರವಾಗಿರೋ ಅಂತ ಹೇಳ್ತಾ ಇದ್ದಾನೆ, ಅದು ನೋಡಿ. ಬಲವಾಗಿರೋ ಅಂತ ಹೇಳ್ತಾ ಇದ್ದಾನೆ, ನೋಡಿ. ನೀವು ನಿಮ್ಮ ಮಕ್ಕಳು ನಮಗೆ ಧೈರ್ಯ ಪಡಿಸಿದ್ದೀರಾ? ನನ್ನ ಮಗ ಒಂದ್ಸರಿ 5 ಸಬ್ಜೆಕ್ಟ್ ಅಲ್ಲಿ ಹುಷಾರಿಲ್ಲ, ಫೇಲ್. ಡೋಂಟ್ ವರಿ ಮಗನೆ, ನೆಕ್ಸ್ಟ್ ಪಾಸ್ ಆಗ್ತೀಯ. ಕಾನ್ಫಿಡೆನ್ಸ್ ಕಳ್ಕೋಬೇಡ. ಏನು ಓದ್ತೀಯ ಬಿಡು, ನಿನಗೆ ದೇವರು ಜ್ಞಾನ ಕೊಟ್ಟಿದ್ದಾರೆ, ಭಯ ಪಡಬೇಡ. ಆಮೇಲೆ ದೇವ್ರ ಬಗ್ಗೆ ಹೇಳಿ, ದೇವರಲ್ಲಿ ಬಲವಾಗಿರು, ಪ್ರೇಯರ್ ನೀನು, ವಾಕ್ಯ ಓದು, ದೇವ್ರನ್ನ ಬಿಡಬೇಡ, ಪ್ರೇಯರ್ ಬಿಡಬೇಡ, ಬೈಬಲ್ ಡೈಲಿ ಓದು. ಏನು ಬೇಕು ನೀನು? ನೋಡಿ, ನಾನು ಹೇಳ್ಕೊಡ್ತಾರೆ ಸೊಲೊಮೋನ, ದೊಡ್ಡ ಹುಡುಗ ಸೊಲೊಮೋನ, ಮದುವೆ ಆಗೋ ಏಜ್ ಹೆಂಗೆ ಹೇಳ್ಕೊಡ್ತಾ ಇದ್ದಾರೆ ನೋಡಿ. ಮಗನೇ ಧೈರ್ಯವಾಗಿರು. ನೀನು ಹೇಳೋ ಧೈರ್ಯ ಅವ್ರಿಗೆ ಧೈರ್ಯ ಬರಬೇಕು. ಮಕ್ಕಳು ಒಂದೊಂದ್ಸಾರಿ ಸೋತೋಗ್ತಾರೆ, ಓದೋದ್ರಲ್ಲಿ, ಕೆಲಸದಲ್ಲಿ, ಜೀವನದಲ್ಲಿ, ಸಂಸಾರದಲ್ಲಿ, ಗಂಡನ ಹತ್ರ, ಹೆಂಡತಿ ಹತ್ರ ಸೋತೋಗ್ಬಿಡ್ತಾರೆ. ಮಗನೇ ಧೈರ್ಯವಾಗಿರು, ಮಗನೇ ಧೈರ್ಯವಾಗಿರು. ಏನು ಆಗಲ್ಲ, ದೇವರಿದ್ದಾನೆ. ವಾಕ್ಯ ಈ ಓದು, ಈ ವಚನ ಓದು, ಒಂದು ಪ್ರೇಯರ್ ಮಾಡು. ನಾವು ಪಾಸ್ಟ್ಗೆ ರಿಕ್ವೆಸ್ಟ್ ಕೊಡ್ತೀವಿ, ನೀನು ಸೋತೋಗ್ಬೇಡ, ನೀನು ಏನು ಹಾಕೋಬೇಡ, ಸೋತೋಗ್ತೀನಿ ಅಂತ ಸೋತೋಗ್ಬೇಡ, ಸೋತು ಹೋಗ್ಬೇಡ, ಸತ್ತು ಹೋಗ್ಬೇಡ. ಹೇಳ್ಕೊಡ್ಬೇಕು ನೀವು. ಅವಾಗ ಒಂದು ಸಾರಿ ನಿಮ್ಮ ಮಾತುಗಳ ಬೇಕು ದೇವ್ರು ನಿಮ್ಮ ಮಕ್ಕಳಿಗೆ. ಯಾರಲ್ಲಿ ಇರೋ ಚಿಕ್ಕ ಮಕ್ಕಳು ಕೇಳ್ತೀರ ನೀವು ವಾಕ್ಯ ಅಂದ್ರೆ ಹಾಗಿದ್ರೆ ಇಲ್ಲಿ ಕೇಳಬೇಕು. ಅವ್ರು ಆಡ್ತಾ ಇರ್ತಾರೆ, ಕಿವಿಗೆ ಕೇಳಿಸ್ಕೊಬೇಕು. ಏನ್ ಈ ವಾಕ್ಯ ಅರ್ಥ ಆಯ್ತು ನಿಮಗೆ? ಮನೆಯಲ್ಲಿ ಫುಲ್ ಓದ್ಕೊಳ್ಳಿ. कभी कभी हमारा बच्चे को हम धीर देना, डरा मत, तुम नेक्स्ट टाइम पास हो जाएगा, तुम जीवित में बड़ा आदमी हो जाएगा, तुम डरा मत. प्रभु मेरा वचन बोलो, वचन पढ़ो, प्रार्थना करो, प्रभु को मत छोड़ो. ऐसा बात देना प्रभु को. कभी कभी हम बच्चे लोग को बाप आप देना ತಂದೆ ತಾಯಿಗೆ ಕೊಡಬೇಕು. ಆಮೇಲೆ ಸೋತೋಗ್ಬಿಡ್ತಾರೆ ಮಕ್ಕಳು, ಓದೋದ್ರಲ್ಲಿ ಸೋತೋಗ್ಬಿಡ್ತಾರೆ, ಜೀವನದಲ್ಲಿ ಸೋತೋಗ್ಬಿಡ್ತಾರೆ, ಅವಮಾನ ಆಗೋಯ್ತು, ಯಾರನ್ನ ಏನನ್ನ ಅಂದಿರ್ತಾರೆ. ಆಮೇಲೆ ನೀವು ಧೈರ್ಯ ಕೊಡಬೇಕು. ಏನ್ ಮಾಡ್ಬೇಕು ಮಕ್ಕಳನ್ನ ನೀವು? ಏನ್ ಮಾಡ್ಬೇಕು? ದೇವರಲ್ಲಿ ಮಕ್ಕಳನ್ನ ನೀವು ಧೈರ್ಯ ಪಡಿಸ್ಬೇಕು. ಅವ್ರ ಜೀವನದಲ್ಲಿ ಏನ್ ಮಾಡ್ಬೇಕು? ಧೈರ್ಯ ಕೊಡ್ಬೇಕು. ದೇವರಲ್ಲಿ ಏನ್ ಮಾಡ್ಬೇಕು? ಧೈರ್ಯ ಕೊಡ್ಬೇಕು ನೀವು. ನೆಕ್ಸ್ಟ್ ವಾಕ್ಯ ಅದರಲ್ಲಿ 29 1 2 ತರುವಾಯ ಅರಸನಾದ ದಾವೀದನು ದೇವರ
ದೇವರಾದ ಯೆಹೋವನಿಗಾಗಿಯೇ ಅಲ್ಲದೆ ಮನುಷ್ಯನಿಗಾಗಿ ಅಲ್ಲ. ನಾನು ನನ್ನಿಂದಾಗುವಷ್ಟು ಪ್ರಯಾಸಪಟ್ಟು ಬಂಗಾರದ ಕೆಲಸ ಬೇಕಾಗುವ ಬಂಗಾರ, ಬೆಳ್ಳಿಯ ಕೆಲಸಕ್ಕಾಗಿ ಬೇಕಾಗುವ ಬೆಳ್ಳಿ, ತಾಮ್ರದ ಕೆಲಸಕ್ಕಾಗಿ ಬೇಕಾಗುವ ತಾಮ್ರ, ಕಬ್ಬಿಣದ ಕೆಲಸಕ್ಕಾಗಿ ಬೇಕಾಗುವ ಕಬ್ಬಿಣ, ಮರದ ಕೆಲಸಕ್ಕಾಗಿ ಬೇಕಾಗುವ ಮರ, ಇವುಗಳನ್ನು ಗೋಮೇಧಕ ರತ್ನ ಕೆತ್ತುವುದಕ್ಕೆ ದಾವಿದನು ಏನ್ ಮಾಡಿದ್ದಾನೆ? ತಂದೆ ತಾಯಿ ಎಲ್ಲ ಕೂಡಿ ಸಿಕ್ಕಿದ್ದಾನೆ. ದಾವಿದನು ಏನ್ ಮಾಡಿದ್ದಾನೆ? ನೀವು ಅಷ್ಟೇ ಬರೀ ಆಸ್ತಿ ಪಾಸ್ತಿ ಬಂಗಾರ ದುಡ್ಡು ಕೂಡಿ ಸಿಕ್ಬೇಡಿ, ಅವ್ರ ಜೊತೆಲಿ ದೇವರನ್ನ ಕಲಿಸ್ಕೊಡಿ. ಎಲ್ಲ ಮಾಡ್ಕೊಡ್ತೀರಾ, ಎಲ್ಲ ಚೆನ್ನಾಗಿರೋದು ಕೊಡ್ತೀರಾ, ದೇವರು ಭಯಭಕ್ತಿನ ಕಲಿಸ್ಕೊಡಲ್ಲ. ಇದು ತುಂಬಾ ಫೇಲ್ಯೂರ್ ಸಿಸ್ಟರ್ ಬ್ರದರ್. ಈ ವಿಷಯದಲ್ಲಿ ನೀವು ಸೀರಿಯಸ್ ಆಗಿರಿ. ಮತ್ತೆ 20ನೇ ವಚನ ಓದಪ್ಪ. ಆಮೇಲೆ 28, 20. ಆಮೇಲೆ ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಕೆಲಸಕ್ಕೆ ಕೈ ಹಾಕು, ಅಂಜಬೇಡ, ಕಳವಳಗೊಳ್ಳಬೇಡ. ನನ್ನ ದೇವರಾಗಿರುವ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ಆತನು ಆಲಯದ ಎಲ್ಲಾ ಕೆಲಸವನ್ನು ತೀರಿಸುವವರೆಗೂ ನಿನ್ನ ದೇವರು ಕೈಯೇ ಬಿಡಲ್ಲ. ಈ ಬಿಸ್ನೆಸ್ ಅಲ್ಲಿ ಮೇಲೆ ಬರ್ತೀಯಾ, ನೀನ್ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತೀಯಾ, ನೀನ್ ಡಾಕ್ಟರ್ ಆಗ್ತೀಯಾ, ನೀನ್ ಇಂಜಿನಿಯರ್ ಆಗ್ತೀಯಾ, ನೀನ್ ಒಳ್ಳೆ ಸೇವಕನ ಆಗ್ತೀಯಾ, ನಿನ್ ದೇವರು ಬಲಪಡಿಸ್ತಾರೆ. ಸೈತಾನ ನಿನ್ನ ವೀಕ್ ಮಾಡ್ತಾ ಇದಾರೆ, ಸೋಕಬೇಡ ಅಂತ ಹೇಳು. ನಿಮ್ಗೊಂದು ಸಾರಿ ಹಂಗೆ ಹೇಳ್ಕೊಡ್ಬೇಕು. ಹೇಳ್ಕೊಟ್ರೆ ಮಕ್ಕಳು ಧೈರ್ಯ ತಗೊಂತಾರೆ, ಮಕ್ಕಳು ಆತ್ಮಹತ್ಯೆ ಮಾಡ್ಕೊಡಲ್ಲ, ಸೋತೋಗಲ್ಲ, ವೀಕ್ ಆಗಲ್ಲ, ಮರಗಿರಲ್ಲ. ನೀವೊಂದು ಸಾರಿ ಧೈರ್ಯ. ಆಮೇಲೆ ಅಲ್ಲೇ 28ನೇ ಅಧ್ಯಾಯದಲ್ಲಿ ದೇವರಿಗೊಂದು ಪ್ರೇಯರ್ ಮಾಡ್ತಾರೆ. ಮನೆಗೆ ಹೋಗೋದ್ಕೋಬೇಕು ನೀವು. ಏನಂತ ಪ್ರೇಯರ್ ಮಾಡ್ತಾರೆ ಅಂದ್ರೆ, ದಾವೀದ, ದೇವ್ರೇ ನನ್ನ ಮಗ ಇನ್ನೂ ಚಿಕ್ಕೋರು, ಏನಂದ, ನನ್ನ ಮಗ ಇನ್ನೂ ಎಡೇ ಪ್ರಾಯದವರು, ನೀನ್ ಬಂದು ಮರ ಹೇಳ್ಬೇಕು ಆ ವಾಕ್ಯನ. ಅವನ ಧೈರ್ಯ ಕೊಡು, ನೀನ್ ಅವನ ಕೈ ಬಿಡಬೇಡ, ನೀನ್ ಅವನನ್ನ ಕರುಣಿಸು. ಏನಂತ ಪ್ರೇ ಮಾಡ್ತಾನೆ ದಾವೀದ ದೇವರಿಗೆ ಸೊಲೊಮೋನನ ಬಗ್ಗೆ? ಅವನು ಇನ್ನ ಎಡೇ ಪ್ರಾಯದವನಪ್ಪ. ನೀನ್ ನಿನ್ ಮಕ್ಕಳು ಪ್ರೇ ಮಾಡಿದ್ಯಾ? ಯಾಕೆ ಈ ವಾಕ್ಯ ಓದಿಲ್ವಾ? ನೀನ್ ನಮ್ಮ ದೇವ್ರಿಗೆ ಯಾವಾಗ ನಿನ್ ಮಕ್ಕಳ ಬಗ್ಗೆ ವೀಕ್ನೆಸ್ ಹೇಳಿದ? ಅವ್ನು ಇನ್ನು ಚಿಕ್ಕನಪ್ಪ, ಜ್ಞಾನ ಕಡಿಮೆ ಇದೆ, ಜ್ಞಾನ ಕೊಡು ದೇವ್ರೆ, ಧೈರ್ಯ ಕಡಿಮೆ ಇದೆ, ಧೈರ್ಯ ಕೊಡು ದೇವ್ರೆ, ಪ್ರೇಯರ್ ಅಂದ್ರೆ ಅವ್ನು ಪ್ರೇಯರ್ ಕೊಡು ದೇವ್ರೆ ಹೇಳ್ಬೇಕು. ದಿಕ್ಕಿ ಮತ್ತು ನಿಮ್ಗೆ ಹೇಳ್ಕೊಡ್ತಾರ ದೇವರು. ಮಕ್ಕಳನ್ನ ತಂದೆ ತಾಯಿಗಳು ಪ್ರೋತ್ಸಾಹಿಸಬೇಕು, ದೇವ್ರ ಹತ್ರ ಪ್ರೇಯರ್ ಮಾಡಬೇಕು, ಅವ್ರ ಹತ್ರ ಮಾತಾಡ್ಬೇಕು. ಅಲ್ಲ ಈ ವಿಷಯ ಚೆನ್ನಾಗಿ ಯೋಚನೆ ಮಾಡಿ. ಅವಾಗ ಒಂದು ಮೆಸೇಜ್ ಕೊಟ್ಟಿರ್ತಾನೆ, ಆರಾಧನೆ ನಡೆಸಿದ್ಯಾ? ನಾನೇ. ಎಷ್ಟು ಟೈರ್ಡ್ ಇದ್ದೇನೆ ಗೊತ್ತಾ, ಇವತ್ತೆಲ್ಲ ನಾನು ರೆಸ್ಟ್ ಮಾಡ್ಬೇಕು ಹೋಗಿ. ಆದ್ರೂ ಕೂಡ ಯಾಕೆ ಹೇಳ್ತಾ ಇದ್ದೀನಿ, ಲೈಫ್ ಫ್ಯಾಮಿಲಿ ಓಡ್ತಾ ಇದ್ದಾನೆ, ವೇಸ್ಟ್ ಅಲ್ವಾ? ವೇಸ್ಟ್ ಲಾಭನ? ಲಾಭ ನನಗೆ ಗೊತ್ತಿರೋರಿಗೆ. ನಿಮ್ಗೆ ಕಲಿಸ್ಬಿಟ್ರೆ ಇದು ಲಾಭ ನನಗ. ಆದ್ರೆ ಈ ಮಾತುಗಳಿದೆಯಲ್ಲ, ಈ ಮೆಸೇಜ್ ಇದೆಯಲ್ಲ, ಈ ವಾಕ್ಯಗಳಿದೆಯಲ್ಲ, ನಿಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡ್ತದೆ ಅಂತ ನಾನು ನಂಬ್ತೀನಿ. ಹಲ್ಲೆಲೂಯಾ. ಕಾರ್ಯ ಕೊಡ್ತಾ ಇತ್ತು. ಅದಕ್ಕಲ್ಲ, ಮೆಸೇಜ್ ಅನ್ನೋದು ನಿನ್ನ ಜೀವಿತವನ್ನ ಬದಲಾವಣೆ ಮಾಡ್ತದೆ. ಓದಿ ಒಂದು ವಾಕ್ಯ. ನೀವೇನ್ ಮಾಡ್ಬೇಕು ಮಕ್ಕಳಿಗಾಗಿ ದೇವ್ರ ಹತ್ರ, ದೇವ್ರೇ ಅವ್ನು ಇನ್ನೂ ಚಿಕ್ಕೋನು, ಆಕೆ ಇನ್ನೂ ಚಿಕ್ಕೋಳು, ಜ್ಞಾನ ಕಡಿಮೆ ಇದೆ, ಮ್ಯಾಥ್ಸ್ ಅಲ್ಲಿ ವೀಕ್ ಇದ್ದಾನೆ, ಪ್ರೇಯರ್ ವೀಕ್ ಇದ್ದಾನೆ, ದೇವ್ರೇ ಸಹಾಯ ಮಾಡು, ಧೈರ್ಯ ಪಡಿಸು. ತಿರ್ಗ ಮಕ್ಕಳು ಕೂಡ ಧೈರ್ಯ ಕೊಡ್ಬೇಕು. ನೀವು ಡೈರೆಕ್ಟ್ ಆಗಿ ಮಕ್ಕಳಿಗೆ ಹೇಳ್ಬೇಕು, ಡೈರೆಕ್ಟ್ ಆಗಿ ದೇವ್ರ ಹತ್ರ ಮಕ್ಕಳಿಗಾಗಿ ಪ್ರೇಯರ್ ಮಾಡ್ಬೇಕು. ಸುಮ್ಮನೆ ಅವ್ರು ಓದಲ್ಲ, ಟ್ಯೂಷನ್ಗೆ ಹೋಗಲ್ಲ, ಪ್ರೇಯರ್ ಮಾಡಲ್ಲ, ನೀನು ಕುಗ್ಗಿಕೊಂಡು ಬೈಕೊಂಡು ಹೊಡ್ಕೊಂಡು ಮಾಸ್ಟರ್ ಹೇಳ್ಕೊಂಡಿರ್ತೀಯ. ಈ ಕೆಲಸ ಮಾಡು, ಇದು ಪವರ್ಫುಲ್ ಆಯ್ತ. ನಿನ್ಗೆ ಯಾರು ಬೇಡ, ತಿರ್ಗಾ ನೀನಾಯ್ತು, ದೇವರಾಯ್ತು, ನಿನ್ನ ಕುಟುಂಬ ಬಲವಾಗಿ ನಿಂತಿರ್ತದೆ. ಓದಿ ನನ್ನ ಜ್ಞಾನೋಕ್ತಿಗಳು 31, 1ರಿಂದ 31. ಮನೇಲಿ ಹೋಗ್ಕೊಳ್ಳಿ. ಜ್ಞಾನೋಕ್ತಿಗಳು 31, 1ರಿಂದ 31. ಒಂದು ಸ್ತ್ರೀ ಹೆಂಗಿರ್ಬೇಕು ದೇವರಲ್ಲಿ ಪ್ರೇಯರ್. ಅದರಲ್ಲಿ ಸ್ಟಾರ್ಟಿಂಗ್ 2 ವಾಕ್ಯ ಓದಿ ಸಾಕು. ಓದಿ. ಅರಸನಾದ ಲೆಮುವೇಲನ ಮಾತುಗಳು ಎಂದರೆ, ಅವನ ತಾಯಿ ಅವನಿಗೆ ಉಪದೇಶಿಸಿದ ದೈವೋಕ್ತಿ ಏನು ಕಂದ? ನೀತಿ ಉಪದೇಶ 31, 1 to 31. ನೀತಿ ಉಪದೇಶ 31 ಅಧ್ಯಾಯ 1 से 31 तक.
ಏನು ಕಂದ, ಏನು ಕಂದ, ನನ್ನ ಗರ್ಭಪುತ್ರನೇ, ನನ್ನ ಗರ್ಭಪುತ್ರನೇ, ನನ್ನ ಅರಿವೆಯ ಮಗುವೆ, ನಾನು ಮೇಲು ಹೇಳಲಿ, ನಿನ್ನ ಪ್ರಾಣವನ್ನು ಸ್ತ್ರೀಯರಲ್ಲಿ ಒಪ್ಪಿಸದೆ. ಹುಷಾರಾಗಿರೋ ಹೆಂಗಸು ವಿಷಯದಲ್ಲಿ ಅವರೆಲ್ಲ ಒಳಪಡಬೇಡ. ಮದುವೆ ಆಗುವವರೆಗೂ ಬಲವಾಗಿರು. ಮದುವೆ ಆದ್ಮೇಲೆ ಕೂಡ ಯಾವ ಹೆಂಗಸ ಮೇಲೆ ನಿಂಗೆ ಮೋಹ ಬೀಳಬಾರ್ದು. ನೋಡ್ದ ಹೇಗೆ ಹೇಳ್ಕೊಡ್ತಾ ಇದ್ದಾರೆ, ಏನಂತ ಹೇಳ್ಕೊಡ್ತಾ ಇದ್ದಾರೆ? ಲೇಡೀಸ್ ವಿಷಯದಲ್ಲಿ ಎಚ್ಚರವಾಗಿರು ಮಗನೇ. ನೀನ್ ಲೇಡೀಸ್ಗೆ ಸೋತೋಗ್ಬೇಡ. ಹೇಳ್ಕೊಡು ನಿಮ್ ಮಕ್ಕಳಿಗೆ, ಹೇಳ್ಕೊಡ್ಬಾರ್ದ? ಹೇಳ್ಕೊಡ್ಬೇಕು. ಮದುವೆ ಆಗೋವರೆಗೂ ದೇವ್ರು ನಿನ್ಗೊಂದು ಆಧಾರ ಮಾಡೋವರೆಗೂ ಧೈರ್ಯವಾಗಿರು. ದೇವ್ರಿಗಾಗಿ ವೆಯ್ಟ್ ಮಾಡು. ದೇವ್ರು ನಿನ್ಗೆ ಹುಡುಗಿ ಕೊಡ್ತಾನೆ, ಹುಡುಗನ್ನ ಕೊಡ್ತಾನೆ. ನೀನೇ ಅದೆಲ್ಲ ಆರಿಸ್ಕೋಬೇಡ. ಮದುವೆ ಆಗೋಯ್ತಾ ಅದರ ಬೇರೆ ಹೆಂಗಸ ಮೇಲೆ ಕಣ್ಣಾಕ್ಬೇಡ. ನಿನ್ ಹೆಂಡತಿ ಇದ್ದಾಳೆ, ಹುಷಾರ್. ಆಫೀಸ್ಗೆ ಹೋಗ್ತೀಯಾ, ಹೊರಗಡೆ ಹೋಗ್ತೀಯಾ, ಫಾರಿನ್ ಹೋಗ್ತೀಯಾ, ಹೊರಗಡೆ ಹೋಗ್ತೀಯಾ, ಬೀಚ್ ಹತ್ರ ಹೋಗ್ತೀಯಾ, ಫಾರಿನ್ ತುಂಬಾ ಮೋಸವಾಗಿದೆ. ಹುಷಾರ್ ಮಗನೇ. ನೀನ್ ಆತ್ಮೀಕತೆ ಕಳ್ಕೊತೀಯಾ, ನಿತ್ಯ ಜೀವ ಕಳ್ಕೊತೀಯಾ. ತಾಯಿ ಹೆಂಗಿ ಬೋಧಿಸ್ತಾನೆ ನೋಡಿ ಮಗನೇ, ಹುಷಾರು. ಡ್ರಿಂಕ್ಸ್ ವಿಷಯದಲ್ಲಿ ಹುಷಾರು. ಡ್ರಿಂಕ್ಸ್ ಬಗ್ಗೆ ಕೂಡ ಹೇಳ್ಕೊಡ್ತಾ ಇದ್ದಾರೆ ಅವ್ರ ಅಮ್ಮ ಮುಂದಕ್ಕೆ. ಏನ್ರ ಬಗ್ಗೆ? ಡ್ರಿಂಕ್ಸ್. ಲೇಡೀಸ್ ವಿಷಯದಲ್ಲಿ ಹುಷಾರ್, ಎಚ್ಚರ, ಜಾಗ್ರತೆ. ರೋಡಲ್ಲಿ ಹೋಗ್ತೀಯಾ, ಕೆಲಸಕ್ಕೆ ಹೋಗ್ತೀಯಾ, ಜಾಗ್ರತೆ ಮಗನೇ. ಆಚೆ ಹೋಗೋಗೆಲ್ಲ ಹೇಳ್ಕೊಡ್ಸಂತೆ ಈ ಅಮ್ಮ. ಕಾಲೇಜ್ಗೆ ಹೋಗೋಗೆಲ್ಲ ಹೇಳೋದಂತೆ, ಕೆಲ್ಸಕ್ಕೆ ಹೋಗೋಗೆಲ್ಲ ಹೇಳೋದಂತೆ ಈ ಅಮ್ಮ. ಎಂತವನಾದ ಗೊತ್ತ? ಒಂದಿನ ರಾಜ ಆದ. ಎಂತವನಾದ? ಕಿಂಗ್ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆದ. ನೋಡು ಆ ಅಮ್ಮ ಬೋಧನೆ ಹೆಂಗಿದೆ. ನೀವತ್ತು ನಿನ್ ತಂದೆಯಾಗಿ ತಾಯಿಯಾಗಿ ನಿನ್ ಮಕ್ಕಳಿಗೆ ಅಂತ ಬೋಧನೆಗಳು ಹೇಳ್ತೀಯಾ ಅಂತ ಎಚ್ಚರಿಕೆಗಳು ಕೊಟ್ಟು, ಇಲ್ಲ ಮೊಬೈಲ್ ಕೊಟ್ಬಿಟ್ಟು ಇಷ್ಟವಾಗಿ ಈಸ್ಕೊಟ್ಟು ಅವನ್ನ ಕೆಡಿಸ್ತೀಯಾ? ಆಮೇಲೆ ಮಕ್ಕಳ ಮೇಲೆ ಗಮನ ಇರಲಿ. ಮಕ್ಕಳಿಗೆ ಮಾದರಿ ಫಸ್ಟ್ ನೀವು ಪ್ರೇಯರಲ್ಲಿ, ಪರಿಶುದ್ಧತೆಯಲ್ಲಿ, ನೀತಿಯಲ್ಲಿ. ಕೆಟ್ಟ ಮಾತಿಗೆ ನೀವೇ ಆಡಿದ್ರೆ ಅವರು ಆಡ್ತಾರೆ. ನೀವು ಕೋಪ ಮಾಡ್ಕೊಂಡ್ರೆ ಅವರು ಕೋಪ ಮಾಡ್ಕೊಂತಾರೆ. ನೀವ್ ಹೆಂಗಂದ್ರಂಗ್ ಬಂದ್ರೆ ಅವರು ಹಂಗಂದ್ರಂಗ್ ಮಾತಾಡ್ತಾರೆ. ನಮ್ಮಮ್ಮ ಹಿಂಗೆಲ್ಲ ಮಾತಾಡ್ತಾ ಇದ್ದಿದ್ದು, ನಮ್ಮಪ್ಪ ಹಿಂಗೆಲ್ಲ ನಡ್ಕೊಂತ ಇದ್ದಿದ್ದು, ನಮ್ಮಮ್ಮ ಹಿಂಗೆಲ್ಲ ಬಿಟ್ಟು ಬಿಟ್ಟು ಚರ್ಚ್ಗೆ ಹೋಗ್ತಾ ಇದ್ದಿದ್ದು. ನಮ್ಮಪ್ಪನು 3 ವಾರ ಹೋಗ್ತಾರೆ, 2 ವಾರ ಹೋಗ್ತಾರೆ. ನಾನು ಹಂಗೆ ಮಾಡ್ತೀನಿ. ಮಾದರಿ ಮಕ್ಕಳ ಹತ್ರ ಹುಷಾರಾಗಿರಿ. ಮಕ್ಕಳು ಮುಂದೆ ಕಿತ್ಲಾಡ್ಬೇಡಿ, ಮಕ್ಕಳು ಮುಂದೆ ಜಗಳ ಆಡ್ಬೇಡಿ. ಇಬ್ರೇ ಕಿಚನ್ ಅಲ್ಲಿ ಮಾತಾಡ್ಬೇಕು, ಮಲಗಿದ ಮೇಲೆ ಮಾತಾಡಿ, ಸ್ಕೂಲ್ಗೆ ಹೋದ್ಮೇಲೆ ಮಾತಾಡಿ. ಅಲ್ಲೇ ಕೋಪ ಬಿಟ್ಬಿಡ್ಬೇಕು ಅನ್ನಬೇಡ. ಜಾಗ್ರತೆ. ನಾನು ಹೇಳ್ತಾ ಇಲ್ಲ, ದೇವ್ರು ಹೇಳ್ತಾ ಇರೋದಿದ್ರು. ದೇವ್ರು ನಿನಗೆ ಬೋಧಿಸ್ತಾ ಇರೋದು. ಮಕ್ಕಳು ಮುಂದೆ ಕಿತ್ಲಾಡ್ಬೇಡಿ. ಫುಲ್ ಅವ್ರ ಲೈಫಲ್ಲಿ ಹೆಂಗ್ವರೆಗೂ ಹೋಗ್ತಾರೆ ಅಂದ್ರೆ, ನಾನು ಮದುವೆ ಆಗಲ್ಲ, ನಮ್ಮಮ್ಮ ಅಪ್ಪ ಕಿತ್ಲಾಡ್ತಾ ಇದ್ರು, ನಮ್ಮಪ್ಪ ನಮ್ಮ ಅಮ್ಮನಿಗೆ ಮೋಸ ಮಾಡಿದಾಗೆ ನನಗೂ ಕೂಡ ಆಗುತ್ತೆ, ನಾನು ಮದುವೆ ಆಗಲ್ಲ ಕೂತ್ಕೊಂತಾರೆ. ಏನ್ ಮಾಡ್ತೀಯ? ನೋಡು, ನಿನ್ನ ಅಸಹ್ಯ ಜೀವನ ಅವ್ರ ಫ್ಯೂಚರ್ನೇ ಕೆಡಿಸ್ಬಿಡಿ. ಅವ್ರ ಫ್ಯೂಚರ್ನ ಸ್ಪಾಯ್ಲ್ ಮಾಡುತ್ತೆ. ಅವಕ್ಕೂ ಕೋಪನ ಸಹಿಸ್ಕೋ. ಯಾಕಪ್ಪ ನಂಗೆ ಬರಬಾರ್ದು, ಏನೇನ ಆಗಲಿ. ಇವಾಗ ನೀನು ಹೇಳಿದ ಮಾತು ಅವಳಿಗೆ ಹೊರೈತಾ ಇರ್ಬೇಕು, ಅದಕ್ಕೆ ನಾನು ಟೆನ್ಷನ್. ಏನೋ ಹೇಳ್ಬಿಟ್ಟು ಹೋಗ್ತಾನೆ ಸಮಾಚಾರ, ಅದು ನಿನಗೆ ಹೊರಬಿಟ್ಟು ಇದು ಹೋಗ್ಬಿಟ್ಟು. ಅಲ್ಲೆಲ್ಲೂಯ್ಯ, ಆಮೇಲೆ ನಿನ್ ಬಲಗೀರತೆ ನಿನ್ ಮಕ್ಕಳ ಮುಂದೆ ತೋರಿಸ್ಬೇಡ. ಎದುರುಗಡೆ ಗಂಡ ಹೇಳ್ತೀನಿ ಕಿತ್ಲಾಡ್ಬೇಡಿ ಮಕ್ಕಳ ಮುಂದ್ಗಡೆ. ಅವರು ಅಂತಂದ್ರೆ ಆಗ್ತಾರೆ, ಅವರು ಚಮಲ ಚಿಕ್ಕಡೆ ಆಗ್ತಾರೆ, ಅವರು ಕೋಪಿಸ್ತೆ ಆಗ್ತಾರೆ, ಅವರು ಬೈಲಿ ಒಡ್ಲಾಡೋರು ಆಗ್ತಾರೆ. ಹಾಕ್ಬೇಕ ನಿನ್ ಮಕ್ಕಳಿಗೆ? ನೀನು ಬಿಟ್ಬಿಡ್ತೀಯ, ಆ ಮಕ್ಕಳು ಬಿಟ್ಟಿರಲ್ಲ. ನೀನ್ ಒಳ್ಳೆಯದಾಗಿರ್ತೀಯ, ನಿನ್ ಮಗನಿಗೆ ಮಗಳಿಗೆ ಆ ಮೈಂಡಲ್ಲಿ ಇರ್ತದೆ. ಕೇರ್ಫುಲ್. ಅವ್ರು ಹೋದ್ಮೇಲೆ ಮಾತಾಡ್ಕೊಡು, ಅವ್ರು ಹೋದ್ಮೇಲೆ ಕೇಳು, ಮೆಲ್ಲಿಗೆ ಕಿಚನ್ ಅಲ್ಲಿ ಕೇಳು, ಬೆಡ್ರೂಮ್ ಅಲ್ಲಿ ಹೋಗಿ ಕೇಳು, ಸ್ಕೂಲ್ಗೆ ಹೋದ್ಮೇಲೆ ಕೇಳು, ಮಲಗಿದ ಮೇಲೆ ಕೇಳು, ಬಾತ್ರೂಮ್ ಅಲ್ಲಿ ಇರೋ ಕೇಳು. ಬರೀ ಮಕ್ಕಳು ಶಾರ್ಪ್ ಗೊತ್ತ, ನಿಮ್ಗಿಂತ ನಮ್ಗಿಂತ ತುಂಬಾ ಶಾರ್ಪ್ ಮಕ್ಕಳು. ನಮ್ಮ ಮಕ್ಕಳು ಒಂದೊಂದು ನೋಟೇಟ್ ಮಾಡ್ತಾ ಇರ್ತಾರೆ, ಎಲ್ಲ ಗಮನಿಸ್ತಾ ಇರ್ತಾರೆ. ನಮ್ಮಪ್ಪ ಹೆಂಗ್ ಮಾತಾಡ್ತಾನೆ, ಹೊಡಿತಾನ, ಬೈತಾನ. ಅಲ್ಲೆಲ್ಲೂಯ್ಯ. ಮನೆ ಒಂದು ಪಾಸ್ಟು ಮೊಬೈಲ್ ಸ್ಟೇಟಸ್ ಎಲ್ಲ ಹಾಕಿದ್ದಾನೆ, ಏನೋ ಜಗಳ ಮಾಡ್ಕೊಂಡಿದ್ದಾರೆ ಪಾಸ್ಟಮ್ಮ. ಆ ಮಗ ಕೋಪ ಮಾಡ್ಕೊಂಡು ಸೋಫಾದಲ್ಲಿ ಕೂತಿದ್ದಾನೆ. ನೀವು ಎಂಟಿ ಮಮ್ಮಿ ತಿಟ್ಟಿದ್ದೆ, ಸುಮ್ಮನೆ ಮಮ್ಮಿ ಎಟ್ಟಿಗೂ ಸೋಲ್ಪೋ ಪೈಸೂರ್ಪೋ ಆಮೇಲೆ ಹೇಳ್ತಾ ಇದ್ದಾನೆ. ಆ ಪಾಸ್ಟ್ ಹೇಳ್ತಾ ಇದ್ದಾನೆ, ನಿಮ್ಮ ಅಮ್ಮನೇ ನನ್ನ ಮೇಲೆ ಯಾವಾಗಲೂ ಜಗಳ ಬರೋದು, ಕೋಪ ಮಾಡ್ಕೊಳ್ಳೋದು, ನನ್ನನ್ನ
ಬೇಸರ ಮಾಡೋದು ಅಂತ ಹೇಳ್ತಾ ಇದ್ದಾನೆ ಪಾಸ್ಟರ್. ಗರ್ಲ್ಸ್ ಅಟ್ಲ లేదు ಬಾಯ್ಸ್ ಇಟ್ಲ ಅಂತ ಆ ಹುಡುಗ ಹೇಳ್ತಾ ಇದ್ದಾನೆ. ವಾ, ನಾನು ಅದನ್ನ ರೆಕಾರ್ಡಿಂಗ್ ಹಾಕೋಬೇಕಾಗಿತ್ತು, ಬಟ್ ವಾಯ್ಸ್ ಬರಲ್ಲ, ವಿಡಿಯೋಸ್ ಇರ್ತದೆ ನಿಮ್ಗೆ ಅಷ್ಟೇ. ಅವ್ರಿಗೆ ಲೇಡೀಸ್ ಅನ್ನಕ್ ಬಂದಿಲ್ಲ, ಹೆಂಗಸರ್ನಾಗ ಬಂದಿಲ್ಲ, ಗರ್ಲ್ಸ್ ಬಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಗರ್ಲ್ಸ್ ಅಟ್ಲ లేదు ಬಾಯ್ಸ್ ಅಟ್ಲ ಅಂತ ಹೇಳ್ತಾ ಇದ್ದಾನೆ ಅವ್ರ ಅಪ್ಪಗೆ ಬೋಧನೆ. ಅವ್ರ ಅಪ್ಪ ಪಾಸ್ಟರ್. ನನಗೆ ಅದು ನೋಡ್ಬಿಟ್ಟು, ಅದು ಶನಿವಾರ ರಾತ್ರಿ ಹಾಕಿದ್ದಾನೆ, ನಾಳೆ ಪುಲ್ಪಿಟ್ ವಾಕ್ಯ ಎತ್ಕೋಬೇಕು ಪಾಸ್ಟರ್ ಮೈಕ್. ನೋಡಿ ನೋಡಿ ನೋಡಿ, ಫಸ್ಟ್ ಮಗನ ಮುಂದೆ ಕಿತ್ಲಾಡಿದ ತಪ್ಪು. ಸೆಕೆಂಡ್, ಇಬ್ರು ಮಕ್ಕಳಿದ್ದಾರೆ, ಇಬ್ರು ಗಂಡು ಮಕ್ಕಳು. ಒಂದು, ಎರಡು, ಆ ಸ್ಟೇಟಸ್ ಅಲ್ಲಿ ಇಟ್ಟಿದ್ದು ತಪ್ಪು. ಅವ್ರ ಅತ್ತೆ ನೋಡ್ತಾಳ, ಅವ್ರ ಅಮ್ಮ ನೋಡ್ತಾಳ, ಅವ್ರ ಅಣ್ಣ ತಮ್ಮ ನೋಡ್ತಾರ, ಅವ್ರ ಚರ್ಚ್ ಬಿಲೀವರ್ಸ್ ನೋಡ್ತಾರ, ನೋಡಲ್ಲ. ಪಾಸ್ಟ್ ಸ್ಟೇಟಸ್ ನೋಡೇ ನೋಡ್ತಾರೆ. ನಾನು ನೀವು ನೋಡ್ದಂಗೆ ಮಕ್ಕಳಿಗೆ ಅನ್ಕೊಳ್ಳಿ. ಏನ್ ಅಷ್ಟು ಮಾತ್ರ ಮಕ್ಕಳಿಗೋಸ್ಕರ ನೀವು ತ್ಯಾಗ ಮಾಡಕ್ಕಾಗಲ್ವಾ? ಒಂದು ಕೋಪನ ಸಹಿಸ್ಕೊಳಕ್ಕಾಗಲ್ಲ? ಒಂದು ಕೈನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ವಾ? ಅಲ್ಲೇ ಮಾತಾಡಿರ್ಬೇಕಾ? ಅದೇನು ಹರಾಜು ಕೂಗದ? ಅದೇನು ಲ್ಯಾಟ್ರಿನ? ಅಲ್ಲೇ ಲ್ಯಾಟ್ರಿ, ಅಲ್ಲೇ ಡೀನು, ಅಲ್ಲೇ ಇದನ್ನಕ. ಆಮೇಲೆ ಸೊ ಈಗ ಅಮ್ಮ ಏನ್ ಮಾಡ್ತಾ ಇದ್ದಾರೆ ಮಗನಿಗೆ? ಡ್ರಿಂಕ್ಸ್ ಮಾಡೋದ್ರ ಬಗ್ಗೆ, ಹುಡುಗಿ ಬಗ್ಗೆ, ಲೇಡೀಸ್ ಬಗ್ಗೆ ಹೇಳಿಕೊಟ್ಟು ಬೋಧಿಸ್ತಾ ಇದ್ದಾರೆ. ಮಗನೇ ಹುಷಾರ್, ನಿನ್ ಕಂಟ್ರೋಲ್ ಅಲ್ಲಿ ನೀನು. ಆಮೇಲೆ ನಮ್ಮ ಮಗನ್ ಕೂಡ ಕಂಪ್ಲೇಂಟ್ ಬರ್ತದೆ, ಸ್ಕೂಲಲ್ಲಿ, ಚರ್ಚಲ್ಲಿ, ಮನೆಯಲ್ಲಿ. ನಾನು ಇದ್ದಿರುವಾಗ ಏನ್ ಹೇಳ್ಬೇಕು ಹೇಳ್ತೀನಿ, ಏನ್ ಧೈರ್ಯ ಕೊಡ್ಬೇಕು ಕೊಡ್ತೀನಿ. ಕೆಲವು ಎಷ್ಟೋ ಬಿಟ್ಬಿಟ್ಟಿದ್ದೇನೆ, ನನಗದು ಸಂತೋಷ. ಹೌದಲ್ಲ, ನನ್ನ ಬೋಧನೆ ನನ್ನ ಮಗನ್ನ ಎಷ್ಟು ಬಲಪಡಿಸ್ತಾ ಇದೆ. ಹೇಳಿದ್ದನ್ನೆಲ್ಲ ಬಿಡ್ತಾನಲ್ವಾ? ಕೆಲವು ಬಿಟ್ಟಿಲ್ಲ, ಇನ್ನೂ ಬಿಟ್ಟಿಲ್ಲ, ಎಷ್ಟು ಬಿಟ್ಟಿದ್ದಾನಲ್ವಾ? ಆಮೇಲೆ ಯವನಸ್ಥನು, ಯವನತನ ಅವನ್ನ ಆಡಿಸ್ತಾ ಇದ್ದೆ. ನಾನು ಹೇಳಿಲ್ಲ ಅಂದ್ರೆ, ನಾನು ಖಂಡಿಸಲಿಲ್ಲ ಅಂದ್ರೆ, ನಾನು ನೋಟೇಟ್ ಮಾಡಿಲ್ಲ ಅಂದ್ರೆ, ನಾನು ಅವನ್ನ ಫಾಲೋ ಮಾಡಿಲ್ಲ ಅಂದ್ರೆ, ನಾನು ಅವನ್ನ ಫ್ರೀ ಆಗಿಬಿಟ್ರೆ, ಒಂದು ಸಾರಿ ಇಲ್ಲಿ ಬಂದು ಕೂತಿರ್ತಾರೆ. ಆವಾಗ ತಲೆ ಚಚ್ಕೊಳ್ಳೋದು, ನನ್ನ ಮಗಳು ಕೆಟ್ಟೋಗ್ಬಿಟ್ಲು, ನನ್ನ ಮಗ ಕೆಟ್ಟೋಗ್ಬಿಟ್ಟ, ನನ್ನ ಮಗ ನನ್ನ ಕೈ ಜಾರಿ ಹೋಗ್ಬಿಟ್ಟ, ನನ್ನ ಮಗಳು ನನ್ನ ಕೈ ಜಾರಿ ಹೋಗ್ಬಿಟ್ಲು. ಆಮೇಲೆ ಬ್ರದರ್ ಸಿಸ್ಟರ್, ದೇವ್ರ ವಾಕ್ಯ ಬೋಧಿಸ್ತದೆ. ನೀನು ಆಯಮ್ಮ ಆ ರಾಜನಿಗೆ ಹೇಳ್ಕೊಟ್ಟಾಗ ನೀನು ನಿಮ್ಮ ಮಗಳಿಗೆ ಹೇಳ್ಕೊಡು. ಆಮೆನ್. ಜ್ಞಾನೋಕ್ತಿಗಳು, ಸಾರಿ, ಆದಿಕಾಂಡ 17, 18, 20 ಜ್ಞಾನೋಕ್ತಿಗಳು, ಸಾರಿ, ಉತ್ಪತ್ತಿ 17, 18 ಮತ್ತು 20 ವಾಕ್ಯ ಓದ್ಬೇಡಿ, ನಾನು ಹೇಳ್ತೀನಿ. ಜೆನೆಸಿಸ್ ಚಾಪ್ಟರ್ 17, 18 to 20, ఆదియాగం 17, 18 మొదలు 20, ఆదికాండము 17 అధ్యాయం 18 ఇంకా 20. ఇక్కడ ఏముందంటే ఇస్మాయిల్ కై అబ్రాహాము ప్రార్థన చేస్తున్నాడు. ఇస్మాయిల్ గాకి అబ్రాహాము ఏం ಮಾಡ್ತಾ ಇದ್ದಾನೆ? ಅಬ್ರಾಹಾಮನಿಗೆ ದೇವರು ಹೇಳ್ತಾ ಇದ್ದಾನೆ, ನಿನ್ನಿಂದ ಹೊಟ್ಟೆಲಿಟ್ಟು ಇಸಾಕನೇ ನಿನ್ನ ಸಂತತಿ ಎಣಿಸ್ಕೊಂಡಿದ್ದೆ. ಈ ಇಸ್ಮಾಯಿಲ್ ನೀನ್ ಕರ್ಕೊಂಡ್ ಬಂದಿರೋನು, ಇವನು ನನ್ನ ದೃಷ್ಟಿಯಲ್ಲಿ ಇಲ್ಲ, ಇವನು ನನ್ನ ಲೆಕ್ಕದಲ್ಲಿ ಇಲ್ಲ. ಅಲ್ಲ ದೇವ್ರೆ, ಸ್ವಲ್ಪ ಇಸ್ಮಾಯಿಲ್ ಮಾಡು, ಅವನ ಆಶೀರ್ವಾದ ಮಾಡು. ಅಲ್ಲಿ ಏನಿರ್ತದೆ ನೀವು ನೋಡ್ಕೊಳ್ಳಿ. 20ನೇ ಅಧ್ಯಾಯ ಮಾತ್ರ ಓದಿ, 20ನೇ ಅಧ್ಯಾಯ ಓದ್ಕೊಳ್ಳಿ ಸಿಸ್ಟರ್, ಎಲ್ಲರೂ ಓದಿ. 20ನೇ ಅಧ್ಯಾಯ ವಚನ, ಸಾರಿ 20ನೇ ವಚನ ಓದಿ. ಇಸ್ಮಾಯಿಲನ ವಿಷಯದಲ್ಲಿ ನೀನು ಮಾಡಿದ ಬಿನ್ನಹವನ್ನು ಕಿವಿಗೊಟ್ಟು ಕೇಳಿದ್ದೇನೆ. ನೀನು ಮಾಡಿದ ಪ್ರೇಯರ್ ಏನ್ ಮಾಡ್ತಾರೆ ದೇವರು? ಕೇಳಿದ್ದಾರೆ. ನೋಡಲ್ಲಿ ಇಸ್ಮಾಯಿಲ್ ಪ್ರೇಯರ್ಗೆ ಇಸ್ಮಾಯಿಲ್ ಬಿಸಿದ್ರೆ ಅಬ್ರಾಹಮ ಪ್ರೇಯರ್ ಮಾಡ್ದ. ಅಬ್ರಾಹಮ ಇಸ್ಮಾಯಿಲ್ ಮಗ, ಇಸ್ಮಾಯಿಲ್ ಮಗ ಅಬ್ರಾಹಮ, ಸಾರಿ ಇಸ್ಮಾಯಿಲ್ ತಂದೆ ಅಬ್ರಾಹಮ, ಅಬ್ರಾಹಮ ಮಗ ಇಸ್ಮಾಯಿಲ್. ಅವನಿಗಾಗಿ ಪ್ರೇಯರ್ ಮಾಡ್ತಾರೆ. ನೀನು ಅವ್ನು ಪ್ರೇಯರ್ ಮಾಡಬೇಡ, ಅವ್ನು ಬಿಟ್ಬಿಟ್ರೆ ಕೂಡ ಇಲ್ಲ, ಅವನ ಆಶೀರ್ವಾದ ಮಾಡು. ಅಲ್ಲ, ಇಸಾಕ ಹುಟ್ಟುತ್ತಾನೆ, ಅವನಿಗೆ ಇಸಾಕ ಅಂತ ಹೆಸರಿಡು, ಅವನೇ ನಿನ್ ಸಂತತಿ, ಇವ್ ನಿನ್ ಲೆಕ್ಕ ಇಲ್ಲ. ಸಾರಲ್ಲ ನಿನ್ ಮಗ ಹೆಂಡತಿ ಅಲ್ವಾ, ಅವನಿಂದ ಹುಟ್ಟೋದೇ ನಿನ್ ಮಗ, ಅವನೇ ನಿನ್ ವಾರಸ್ದಾರ, ಅವನೇ ನಿನ್ ಸಂತಾನ ಉತ್ಪತ್ತಿ. ಇಲ್ಲ ಇಲ್ಲ ದೇವರೇ, ಇಸ್ಮಾಯಿಲ್ ಆಶೀರ್ವಾದ. ಅವನು ದುಷ್ಟ ಮನುಷ್ಯನಪ್ಪ, ಅವನು ಕೆಟ್ಟೋಗಿದ್ದಾನೆ, ಅವನು ಕೆಡಿದ್ರು, ಇಲ್ಲ ಅವನ ಆಶೀರ್ವಾದ. ಹಾಗಾದ್ರೆ ಕೇಳಿದ್ರು ನಿನ್ ಪ್ರೇಯರ್ನ ನೋಡಿ. ದುಷ್ಟ ಮನುಷ್ಯ ಅವನ ಹೊಟ್ಟೆಯಲ್ಲಿ ಕೂಡ 12 ವರ್ಷ ಹುಟ್ಟುತ್ತಾರಂತಿದೆ ನೋಡು. ಎಷ್ಟು ವರ್ಷ ಇರುತ್ತೆ? ಅಬ್ರಾಹಮ ಪ್ರೇಯರ್ ಎಷ್ಟು ಪವರ್ಫುಲ್ ಆಗಿದೆ. ಹಾಗಾದ್ರೆ ನಿನ್ ಮಗ ಮಗಳು ದುಷ್ಟನಲ್ವಲ್ಲ, ಕೆಟ್ಟೋನಲ್ವಲ್ಲ? ನಿನ್ ಮಗ ಕೆಟ್ಟೋನ? ಈಗ ನಿನ್ ಮಾತು ಕೇಳಲ್ವಾ? ಮಂಡನ ಅವಿದೆಯಾ? ನೀನ್ ಪ್ರೇಯರ್ ಮಾಡ ಅಬ್ರಾಹಮ ತರ. ನೋಡಲ್ಲಿ ನೀನ್ ಇಸ್ಮಾಯಿಲ್ ಬಗ್ಗೆ ಪ್ರೇಯರ್ ಮಾಡ ಕೇಳಿದೀನಿ. ಅವಾಗ ನಿನ್ಗೆ ಮನವಿಗ ಅವನ ಹೊಟ್ಟೆಯಲ್ಲಿ 12 ವರ್ಷ ಹುಟ್ಟುತ್ತಾರೋ? ನೀನ್ ಪ್ರೇಯರ್ ಮಾಡಿದ್ರ, ಇಲ್ಲಂದ್ರೆ ಇಲ್ಲ. ಅವನು
ಕೆಟ್ಟವನು, ಅವನು ಹುಟ್ಟೋವಾಗಲೇ ಕೆಟ್ಟವನು, ಅವನು ದೇವ್ರ ದೃಷ್ಟಿಯಲ್ಲೇ ಇಲ್ಲ ಅವ್ರ ಅಮ್ಮ ಅವರಿಬ್ರು. ಅದು ಅಬ್ರಾಮ ಶರೀರದಿಂದ ಬಂದವನು. ಅದೇ ಇಸ್ಮಾಯೇಲ್ ಯಾಕ ಇನ್ನೂ ಹುಟ್ಟಿಲ್ಲ, ಆದ್ರೆ ಇವನ್ ಪ್ರೇಯರ್ ಕೂಡ ನಾನು ಕೇಳಿದ್ದೀನಿ. ಇವ್ರ ಹೊಟ್ಟೆಯಲ್ಲಿ ಕೂಡ 12 ಜನ ಹುಡ್ತಾರೆ. ಇವತ್ತು ನೀನೇ ನಿನ್ ಮಗನಿಗೆ ಪ್ರೇಯರ್ ಮಾಡಿದ್ರೆ ದೇವ್ರು ಕೇಳಲ್ವಾ? ನೋಡಲ್ಲೇ ಇದೆ, ಇಸ್ಮಾಯೇಲ್ ಪ್ರೇಯರ್ ಕೂಡ ಕೇಳಿದೀನಿ. ಹೋಗ ಅಬ್ರಾಮ್, ನಾನು ಹೇಳ್ತಾನೆ ಇದ್ದೀನಿ ಇಸ್ಮಾಯೇಲ್ ದೇವ್ರೆ ಅಂತಾನೆ ಇದೆಯಲ್ಲ, ಅವನಿಗೂ ಕೂಡ ಅವನ ಪ್ರೇಯರ್ ಕೂಡ ಕೇಳಿದೀನಿ, ಅವನು ಕೂಡ ಆಶೀರ್ವಾದ ಮಾಡಿದೀನಿ, ಅವನಿಗೂ ಕೂಡ 12 ಅರಸರನ್ನ ಕೊಟ್ಟಿದ್ದೀನಿ. ಹೋಗು ವಾಹ್, ಏನ್ ದೇವ್ರು ನೋಡು. ಆಮೇಲೆ अब्राहम प्रार्थना सुन के प्रभु इस्माइल को आशीष दे दिया। इस्माइल को मत प्रेयर करो, बोला वो कर दिया, आशीष दे दिया। आप आज तुम्हारा बच्चे को प्रेयर करने तो प्रभु नहीं सुनेगा? सुनेगा। कहता है हालेलुया, सुनो बेटा ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಎಲ್ಲ ಆಗಿದೆ. ಒಂದು 5 ಮಿನಿಟ್ಸ್ ಮಾತ್ರ ಕೇಳಿ. ಆಮೇಲೆ Hallelujah. Praise the Lord. Last ಇನ್ನೆರಡು ವಾಕ್ಯ ಇದೆ. ಮತ್ತಾಯ 20:20-21, ಮ್ಯಾಥ್ಯೂ ಚಾಪ್ಟರ್ 20:20-21, ಮತ್ತಾಯ 20:20-21, ಮತ್ತಿ 20:21, ಮತ್ತಾಯ ಗ್ರಂಥವು 20:20-21. ಆಗ ಜಬದಾಯನ ಕುಮಾರನು ಮಕ್ಕಳ ತಾಯಿ ಆಕೆ ಹೆಸರು ಸಲೋಮಿ. ಆಕೆ ಹೆಸರೇನು? ಸಲೋಮಿ. ಏನು ಆಕೆ ಹೆಸರು? ಸಲೋಮಿ. ಬಂದು 2 ಮಕ್ಕಳಿಗೆ ಪ್ರೇ ಮಾಡ್ತದೆ. ಏನಂತ? ಏನೋ ಒಂದು ಬೇಡಿಕೊಳ್ಳಬೇಕೆಂದು ತನ್ನ ಮಕ್ಕಳನ್ನು ಕರೆಕೊಂಡು ಬಂದು ಆತನಿಗೆ ಅಡ್ಡಬಿದ್ದಳು. ಆತನ ಆಕೆಯನ್ನು ನಿನಗೇನು ಬೇಕಮ್ಮ ಎಂದು ಕೇಳಲು, ಸ್ವಾಮಿ ಹಾಗೆ ನಿನ್ನ ರಾಜ್ಯದಲ್ಲಿ ನನ್ನ ಈ 2 ಮಕ್ಕಳಲ್ಲಿ ಪರಲೋಕದಲ್ಲಿ ಸಿಂಹಾಸನದಲ್ಲಿ ನನ್ನ 2 ಮಕ್ಕಳಿದ್ದಾರಲ್ಲ, ಒಬ್ಬನು ನಿನ್ನ ಬಲಗಡೆ, ಒಬ್ಬನು ನಿನ್ನ ರೈಟ್ ಸೈಡ್, ಒಬ್ಬನು ಎಡಗಡೆ ಲೆಫ್ಟ್ ಸೈಡ್ ಇರ್ಬೇಕಪ್ಪ. ವಾ, ಎಚ್ಚರಿಕೆ ಈ ವಾಕ್ಯ ಎಲ್ಲಿ ಬಗ್ಗೆ ಯೋಚಿಸ್ತಾ ಇದ್ದಾನೆ ತಾಯಿ? ಭೂಲೋಕದ ಪರಲೋಕದ ಸ್ಪಿರಿಚುವಲ್. ನಿಮ್ ಮಕ್ಕಳು ಇಂಜಿನಿಯರ್ ಆಗು, ಡಾಕ್ಟರ್ ಆಗಿದ್ದೇವೆ, ಸಾಫ್ಟ್ವೇರ್ ಅಂತ ಪ್ರೇ ಮಾಡ್ತಾ ಇದ್ದೀರಾ, ಮಾಡು, ತಪ್ಪಿಲ್ಲ, ಆಗ್ಲಿ. ಈ ತಾಯಿ ನನ್ನ ಮಕ್ಕಳು ಪರಲೋಕದಲ್ಲಿ ಇರ್ತದೆ, ಅದು ನೀನು ಬಲಗಡೆಯಲ್ಲಿ ಇರ್ಬೇಕು ದೇವ್ರೆ. ನೋಡ್ರಾ? ಆಮೇಲೆ ದೇವರು ಏನ್ ಮಾಡ್ತಾರೆ? ಇವ್ರಿಬ್ರು ಫಸ್ಟ್ ರಕ್ತ ಸಾಕ್ಷಿಯಾಗಿ ಸತ್ತಿದ್ದು ಯಾಕೋಬ, ಮೊದಲನೇ ಮಗ. ಲಾಸ್ಟ್ ನಲ್ಲಿ ಅಪೊಸ್ತಲರಲ್ಲಿ ಸತ್ತಿದ್ದು ಯಾರಂದ್ರೆ ಯೋಹಾನ. ಇಬ್ರು ಕೂಡ ದೇವರಿಗೆ ರಕ್ತ ಸಾಕ್ಷಿಗಳಾಗಿ ಸತ್ತು. ಆ ಅಮ್ಮ ಹೆಂಗೆ ಪ್ರೇಯರ್ ಮಾಡಿದ್ರು ಹಂಗೆ ದೇವರು ಕೇಳ. ನಿನ್ ಪ್ರೇಯರ್ ವೇಸ್ಟ್ ಇಲ್ಲ ಸಿಸ್ಟರ್, ನಿನ್ ಪ್ರೇಯರ್ ವೇಸ್ಟ್ ಇಲ್ಲ ಬ್ರದರ್. ಅವ್ರು ಮದುವೆ ಆಗಿರೋ ಮಕ್ಕಳಾಗಿರ್ಲಿ ಪ್ರೇ ಮಾಡು. ನಿನ್ ಮಕ್ಳೇ ತಾನೇ ಮದುವೆ ಆಗಿದ್ರೆ ಕೂಡ ಅಲ್ಲ, ನಮ್ಮ ಮಕ್ಳಿಗೆ ಮದುವೆ ಆಗ್ಬಿಟ್ಟಿದೆ, ಅವ್ರ ಮಕ್ಕಳಾಗಿ ಆ ಮಕ್ಳಿಗೂ ನಿನ್ ಪ್ರೇಯರ್ ಬೇಕು. ಅವರು ನಿನ್ ಮಕ್ಕಳೇ ಅಲ್ವಾ, ಪ್ರೇ ಮಾಡ್ಬೇಕು ಆ ಮಕ್ಳಿಗೂ. ಆಮೇಲೆ ಲಾಸ್ಟ್ ಇನ್ನೊಂದೇ ಒಂದು ವಾಕ್ಯ, ಲೂಕ 1:5-7. ಬೇಗ ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಸಾಕಿರಪ್ಪ, ನಾನು ಹೇಳ್ತೀನಿ ಏನ್ ಈ ವಾಕ್ಯ ಅಂದ್ರೆ, ಇಲ್ಲಿ ಎಲಿಜಬೆತ್ ಜಕಾರ್ಯ ಇದ್ದಾರೆ. ಇವ್ರು ಎಂತವರು? ಒಳ್ಳೆ ವಾಕ್ಯದಲ್ಲಿರೋರು, ಪ್ರೇಯರ್ ಮಾಡೋರು, ನೀತಿಯಿಂದ ಜೀವಿಸೋರು, ಭಯಭಕ್ತಿಯಿಂದ ನಡೆಯೋರು. ಎಂತವರು? ಎಂತ ಮಗ ಹುಟ್ಟಿರ್ಬೋದು ಅವ್ರಿಗೆ? ಎಂತ ಮಗ ಹುಟ್ಟಿರ್ಬೋದು ಹೇಳಿ ನೋಡೋಣ. ಯೋಹಾನ ಯಾರು? ಸ್ಥಾನಿಕನಾದ ಯೋಹಾನ. ಅವನ ತಲೆ ಎಲ್ಲಿ ಕರೆದಿದ್ದೇಳಿ? ಜೈಲಲ್ಲಿ. ಆ ಮಗ ಹುಟ್ಟಿದ. ಯೇಸು ಸ್ವಾಮಿ ದೀಕ್ಷಾ ಸ್ಥಾನ ಕೊಟ್ಟ ಯಾರಿಗೆ? ಆ ಮಗ ಇವ್ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರು. ನೋಡಿ, ನೀನು ಪ್ರೇಯರ್, ನಿನ್ನ ಪರಿಶುದ್ಧತೆ, ನಿನ್ನ ವಾಕ್ಯದಲ್ಲಿ ನಡೆಯೋದು ನಿನ್ನ ಮಕ್ಕಳಿಗೆ ಸಾಕ್ಷಿ. ಇವತ್ತು ನಿಮ್ಮ ಮಕ್ಕಳು ಮಂಡ್ರ, ನಿಮ್ಮ ಮಕ್ಕಳು ಅವಿದೇರ, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಲ್ವಾ? ಪಟ್ಟಂಗಿಗಳ ಚಪಲ ಚಿತ್ರ, ಪ್ರೇಯರ್ ಅಂದ್ರೆ ಬೇಸರ ಮಾಡ್ಕೊಂತಾರ, ಆಲಯಕ್ಕಂದ್ರೆ ಬರ್ತೀನಿ ಅಂದ್ಬಿಟ್ಟು ಬರಲ್ವಾ?
ನಿನ್ ಪ್ರೇಯರ್ ಬರೋ ತರ ಮಾಡ್ತೇನೆ. ನಿನ್ ಪ್ರೇಯರ್ ಅವ್ರ ಚಪಲ ಚಿತ್ತ ಓಡಿಸ್ತೈತೆ. ನಿನ್ ವಾಕ್ಯ ಉಪದೇಶ ನಿನ್ ಮಗಳನ್ನ ಕಟ್ತೈತೆ. ಆಮೇಲೆ ಅವ್ರ ಮದ್ವೆಗಾಗಿ ಪ್ರೇಯರ್ ಮಾಡಿ. ಅವ್ರು ಚಿಕ್ಕವರಿಂದನೇ ಮದ್ವೆಗಾಗಿ ಪ್ರೇ ಮಾಡಿ. ಅವ್ರು ಯಮನಸ್ಥರಾಗಿದ್ರಾ ಅವ್ರ ಫ್ಯಾಮಿಲಿ ದೇವ್ರೆ ನನ್ನ ಮಗನಿಗೆ ಒಳ್ಳೆ ಹುಡುಗನ ಕೊಡು, ನನ್ನ ಮಗಳಿಗೆ ಒಳ್ಳೆ ಹುಡುಗಿಯನ್ನ ಕೊಡಪ್ಪ, ಇಲ್ಲಂದ್ರೆ ನನಗೆ ಗೊತ್ತಿಲ್ಲ ಎಂತ ಸಿಗ್ತಾನ. ನೀನ್ ಮಾಡಲ್ಲ ಈಗ ಹೇಳಿ ಕೇರ್ಲೆಸ್ ಮಾಡ್ದ, ಖಂಡಿತ ನನಗೇನೋ ಗೊತ್ತಿಲ್ಲ. Hallelujah. Hallelujah. Amen. Amen. ಸಾಮಾನ್ಯ ಮಕ್ಕಳಲ್ಲಿ ಪ್ರೇಯರ್ ಅಂದ್ರೆ ಬೇಜಾರಿರ್ತದೆ, ಬೈಬಲ್ ಓದೋದಂದ್ರೆ ಬೇಜಾರಿರ್ತದೆ, ಆಲಯ ಬರಕಂದ್ರೆ ಬೇಜಾರಿರ್ತದೆ, ದೇವ್ರ ಬಗ್ಗೆ ಅಂದ್ರೆ ಅವ್ರಿಗೆ ಉದಾಸೀನ ಇರ್ತದೆ. ಆಮೇಲೆ ಕುಟುಂಬ ಪ್ರಾರ್ಥನೆ ಅಂದ್ರೆ ಬೇಜಾರಿರ್ತದೆ, ಟ್ಯೂಷನ್ ಅಂದ್ರೆ ಬೇಜಾರು, ಸ್ಕೂಲ್ ಅಂದ್ರೆ ಬೇಜಾರು. ಏನ್ ಮಾಡ್ಬೇಕು ನೀನು? ಈಗೆಲ್ಲ ಪ್ರೇಯರ್ ಮಾಡಿ. ಫಸ್ಟ್ ಮಾತು ಬಿಡು, ಮಾತು ಕಟ್ಟಿ ಹಾಕಿ ಸಿಲ್ವೆಗೆ ತಗಲಾಕ್ಬಿಟ್ಟು, ಏಟೊಡಿಯೋದು ತಗಲಾಕ್ಬಿಟ್ಟು, ಯಾವಾಗಲೂ ಒಂದ್ಸಾರಿ ಬೈಕೆ ಮಿಕ್ಕಿ ಟೈಮೆಲ್ಲ ಬೋಧಿಸು, ಪ್ರೇಯರ್ ಮಾಡು. ಹಲ್ಲೆಲೂಯಾ. ಕೆಟ್ಟ ಮಾತಾಡ್ಬೋದು, ಫೋನ್ ಅಂದ್ರೆ ಬಲೆ ಮುಚ್ಚಿರ್ಬೋದು, ಕೋಪ ಬರ್ಬೋದು, ಸುಳ್ಳು ಹೇಳ್ಬೋದು. ಆಮೇಲೆ ಕೇರ್ಲೆಸ್ ಮಾಡ್ಬೋದು. ಎಲ್ಲಾನು ಒಳ್ಳೇದೆಲ್ಲ ಕೇರ್ಲೆಸ್ ಮಾಡ್ತಾರೆ, ಕೆಟ್ಟದ್ದೆಲ್ಲ ಇಂಟ್ರೆಸ್ಟ್ ನೋಡ್ತಾರೆ, ಮಾಡ್ತಾರೆ, ಮಾತಾಡ್ತಾರೆ. ಊಟ ತಿನ್ನಲ್ಲ, ಪ್ರೇ ಮಾಡು. ಎಲ್ಲದಕ್ಕೂ ಪ್ರೇ ಮಾಡು. ಪ್ರೇ ಮಾಡಿದ್ರೆ ಎಂತವನಾಗ್ಲಿ ಬದಲಾಗ್ತಾನೆ. ಅವಳು ಎಂತವಳನ್ನ ಸಹೋದರ ಹುಡುಗಿ ಆಗಿರ್ಲಿ ಬದಲಾಗ್ಬಿಡ್ತಾರೆ. ನಿನ್ ಪ್ರೇಯರ್ ಹಿಡಿದಿಲ್ಲ, ನಿನ್ ಪ್ರೇಯರ್ ಮೇಲೆ ನಂಬಿಕೆ ಇದ್ದಿಲ್ಲ, ನಿನ್ ಪ್ರೇಯರ್ ಪ್ರಪಂಚವನ್ನೇ ಶೇಕ್ ಮಾಡ್ತದೆ. ನಿನ್ ಪ್ರೇಯರ್ ಪರಲೋಕ ಬಾಗಿಲನ್ನ ತೆರೀತೈತೆ. ನಿನ್ ಪ್ರೇಯರ್ ದೇವರ ಸಿಂಹಾಸನದ ಹತ್ರಕ್ಕೆ ಹೋಗ್ತೈತೆ. ನಿನ್ ಪ್ರೇಯರ್ ಎದಕ್ಕೋ ಕೋಟೆಯನ್ನ ಪಿಡಿ ಮಾಡ್ತದೆ. ನಿನ್ ಪ್ರೇಯರ್ ಮೇಲೆ ನಿನ್ ಮಗನನ್ನ ಸೈತಾನ ಹಿಡಿದು ಕಟ್ಟಿ ಹಾಕಿ ಪ್ರೇಯರ್ ಮಾಡಿರ ಚರ್ಚಿಗೆ ಬಂದಿರ ಇಟ್ಕೊಂಡಿರ್ ಬಂದಿರೋ ನಿನ್ ಪ್ರೇಯರ್ ಎಲ್ಲ ಬದಲಾಗ್ತೈತೆ. ಅದೇ ಈ ಮುಕ್ಕಲವರು ನೀನೇನು ಊಟ ಹಸ್ಕೊಂಡು ವಾಕ್ಯ ಕೇಳಿದೋ ನಿನ್ನ ಅಷ್ಟೇ ಫಲಪಡಿಸಿದಂತ ನಾನು ವೇಳೆ ನಾನು 2ನೇ ಮೆಸೇಜ್ ಸ್ಟಾರ್ಟ್ ಮಾಡಿದಾಗ ನಿಮ್ಮಲ್ಲಿ ಯಾವಾಗ ಬೇಜಾರಾಗಿತ್ತೇನೋ, ಆವಾಗ್ಲೇ ಬೇಜಾರಾಗಿತ್ತೇನೋ, ಈಗ ಸಂತೋಷವಾಗಿ ನಿಮ್ಮ ಮನೆಗೆ ಹೋಗ್ತಿರಲ್ಲ ಅಂತ ಹ್ಯಾಪಿಯಾಗಿ ಹೇಳ್ತೀನಿ. ಸ್ಟಾರ್ಟಿಂಗ್ ನಿಮ್ಗೆ ಬೇಜಾರಾಗಿದ್ದೇನೆ, ಏನಪ್ಪ ತಿರ್ಗಾ ಇನ್ನೊಂದು ಮೆಸೇಜ ಇನ್ನೊಂದ ಯಾಕೆ ಮತ್ತೆ ಇವತ್ತು ಇಟ್ಟಿದ್ದೀವಿ, ದೂರದಿಂದ ಬರೋರಿಗೆ ಸಿಗಲ್ಲ, ನೀವ್ ಸಿಗ್ತೀರ ಜೈತಿನ ಲೇಔಟ್ ಬೇರೆಗಳು, ಅದಕ್ಕೆ ನಾನು ಹೋಗಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ದೂರದಿಂದ ಬರೋರಿಗೆ ಸಿಗಲ್ಲ, ಅದಕ್ಕೆ ಇವತ್ತಿಟ್ಟೆ. ನೀವೆಲ್ಲ ತಿರ್ಗಾ ನನಗೆ ಇಂಥ ಬೋಧನೆ ಬೇಕಂತ ಪ್ರತಿಯೊಬ್ಬರು ನನಗೆ ಹೇಳಿದ್ರೆ ಇನ್ನೊಂದು ತಿಂಗಳು 2 ತಿಂಗಳು ಬಿಟ್ಟು ಇಟ್ಕೊಂಡು 2 ತಿಂಗಳು ಬಿಟ್ಟಿದೆ. ಚೆನ್ನಾಗಿತ್ತು, ನಮ್ಗೆ ಅದ್ರ ಲಾಭ ಇತ್ತು, ನನ್ನನ್ನು ಪ್ರೋತ್ಸಾಹಿಸು, ನನ್ನನ್ನು ಬಲಪಡಿಸ್ತು. ಇನ್ನು ನಾನು ಏನ್ ತಿಳ್ಕೋಬೇಕು ಅಂತ ನೀವು ನನಗೆ ಇನ್ನೊಂದು ಹೇಳಿದ್ರೆ 2 ತಿಂಗಳು ಬಿಟ್ಟು. ಯಾಕಂದ್ರೆ 2 ತಿಂಗಳಲ್ಲಿ ಬೇರೆ ಇರ್ತದೆ. ನನಗೆ ಯೂತ್ಸ್ ಇರ್ತಾರೆ, ಚಿಕ್ಕ ಮಕ್ಳು ಇರ್ತಾರೆ, ಬ್ಯಾಪ್ಟಿಸಮ್ ಇರ್ತದೆ, ಅವುಗಳಿಗೆ ಗಮನ ಕೊಡಬೇಕಾಗುತ್ತದೆ. ಹಲ್ಲೆಲೂಯಾ. ಹೊರಗಡೆ ಇರ್ತದೆ, ಬೇರೆ ಪ್ರೋಗ್ರಾಮ್ ಇರ್ತದೆ, ಹೊರಗಡೆ ಪ್ರೇಯರ್ ಇರ್ತದೆ. ಅವ್ರು ನೋಡಿ ನಿಮ್ಮ ಹತ್ರ ಬರೋದಕ್ಕೆ 2 ತಿಂಗಳು ಆಗಲ್ಲ, ಆದ್ರೆ ದೇವ್ರ ಕೃಪೆಯಿಂದ ಆಗುತ್ತೆ. ನೀವು ಹೇಳಿದ್ರೆ ಮಾತ್ರನೇ, ಇಲ್ಲಂದ್ರೆ ತಿಳಿಸಲ್ಲ. ಕಣ್ಮುಚ್ಚಿ ಎದ್ದಿಟ್ಕೊಡು. ದೇವ್ರೆ ನನ್ನ ಮಕ್ಕಳಿಗೆ ಪ್ರೇಯರ್ ಮಾಡೋ ಬುದ್ಧಿಯನ್ನ, ಏನೇನು ಪ್ರೇಯರ್ ಮಾಡ್ಬೇಕು ಹೇಳ್ಕೊಟ್ಟೆ ರಾಜ. ವಾಕ್ಯಗಳೆಲ್ಲ ಕೊಟ್ಟಿದ್ದೇವೆ. ನನ್ನ ಮಕ್ಕಳು ನಿನ್ನ ಮಕ್ಕಳಾಗ್ಬೇಕು ದೇವ್ರೆ. ಈ ಮಕ್ಕಳು ನಂದಲ್ಲ, ನಿಂದು. ನಾನು ಸಾಕಿ ನಿನ್ನ ಕೈ ಕೊಡ್ಬೇಕು. ಸಾಮವೇಲ ಅವ್ರ ತಾಯಿ ಪ್ರಾರ್ಥನೆಯಿಂದ ಒಳ್ಳೆ ಪ್ರವಾದಿಯಾದ, ಒಳ್ಳೆ ನ್ಯಾಯಸ್ಥಾಪಕರಾದ ಇವತ್ತು ನನ್ನ ಮಗ ಸಾಮವೇಲ ಆಗ್ಬೇಕು ದೇವ್ರೆ. ಇವತ್ತು ನನ್ನ ಮಗಳು ಅಂಗಳ ಆಗ್ಬೇಕು. ಇವತ್ತು ನನ್ನ ಮಗಳು ಮಿರಿಯಮ್ಮಳಾಗ್ಬೇಕು. ಇವತ್ತು ನನ್ನ ಮಗಳು ಎಲಿಸಬೇತ್ ಆಗ್ಬೇಕು. ಇವತ್ತು ನನ್ನ ಮಗಳು ಮೇರಿ ಆಗ್ಬೇಕು. ಇವತ್ತು ನನ್ನ ಮಗಳು ತನ್ನ ಮಕ್ಕಳಿಗಾಗಿ ಪ್ರಾರ್ಥಿಸಿದ ಸೊಲೊಮೋನಿ ಆಗ್ಬೇಕು. ಸಿಸ್ಟರ್, ಬ್ರದರ್, ನನ್ನ ಅಕ್ಕ, ನನ್ನ ಅಣ್ಣ ಕೇಳಿ, ನೀವೆಲ್ಲ ನನಗಿಂತ ದೊಡ್ಡವರು ಇದ್ದೀರಾ, ಚಿಕ್ಕವರು ಇದ್ದೀರಾ. ನಾನು ಚಿಕ್ಕವನಂತ ಯಾರು ಅಸಾಧ್ಯ ಮಾಡಬೇಡಿ. ನಾನು ಚಿಕ್ಕವನಿರ್ಬೋದು ನಿಮ್ಗಿಂತ, ಬಟ್ ಮಾತುಗಳು ದೇವರು.
ಮಾತುಗಳು, ನಾನು ಹೇಳಿರೋ ಮಾತುಗಳು, ನನ್ನ ಬಾಯಿಂದ ದೇವರು ಹೇಳಿರೋ ಮಾತುಗಳು ನಿಮ್ಮ ಮಕ್ಕಳಿಗೆ 2 ವರ್ಷ ಆಗ್ಲಿ, ಪ್ರೇಯರ್ ಬಿಡಬೇಡ. 3 ವರ್ಷ ಆಗ್ಲಿ, ಡೋಂಟ್ ಸ್ಟಾಪ್ ಯುವರ್ ಪ್ರೇಯರ್. 5 ವರ್ಷ ಆಗ್ಲಿ, ನೀವು ಬಿಡ್ತೀರಾ ಪ್ರೇಯರ್ ಮಾಡು. ನೀನು ನನ್ನ ಮಗನ್ನ ಆಶೀರ್ವಾದ ಮಾಡೋ ತನಕ ಬಿಡಲ್ಲ. ಸ್ತುತಿ, ಘನ, ಮಾನ, ಮಹಿಮೆ, ಪ್ರಭಾವ, ಘನತೆ, ಸ್ತೋತ್ರ ನಿನಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ. ಆಮೆನ್.